ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡೋಣಂತೆ. ಚಾಪ್ಟರ್ 2 ವೇದಿಕ್ ಕಲ್ಚರ್, ವೈದಿಕ ಸಂಸ್ಕೃತಿ. ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಸರ್, ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್? ಎಸ್, ಅಫ್ಕೋರ್ಸ್ ನಿಮಗೆ ಬೆನಿಫಿಟ್ಸ್ ಇದೆ. ಲೈಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವೇನು ಮಾಡ್ತಿದ್ದೀವಿ, ನಿಮಗೆ ಡೈಲಿ ಮೋರ್ ದ್ಯಾನ್ 100 ಕ್ವೆಶನ್ಸ್ನ ನಿಮಗೆ ಒಂದು ಕ್ವಿಜ್ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಕ್ವಿಜಸ್ಸು ನಿಮಗೆ ಒಂದು ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು, ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು, ಮತ್ತು ನಿಮಗೆ ಏನಾದರೂ ಎಕ್ಸಾಮ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಐಡಿಯಾಸ್ ಫಾರ್ಮ್ನ ಒಂದು ಫ್ಯಾಕಲ್ಟಿ ಮುಖಾಂತರ ನೀವು ಕೇಳಿ ಬಗೆಹರಿಸ್ಕೋಬೋದು. ಹಾಗೆ ನಮ್ಮ ಸ್ನೇಹಿತರಾದಂಥ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಕಳೆದ ಚಾಪ್ಟರ್ 1ರಲ್ಲಿ ನಾವು ಏನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ ಪೂರ್ವ ಇತಿಹಾಸ ಮತ್ತು ಹರಪ್ಪನ ಒಂದು ನಾಗರಿಕತೆ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಹರಪ್ಪನ್ ಸಿವಿಲೈಸೇಷನ್ ಮತ್ತು ಒಂದು ಪ್ರೀ ಹಿಸ್ಟೋರಿಕ್ ಪೀರಿಯಡ್ ನಾವು ಡಿಸ್ಕಷನ್ ಮಾಡಿದ್ವಿ. ಕಂಪ್ಲೀಟಾಗಿ ಒಂದು ಡಿಸ್ಕಷನ್ ಮಾಡಿದ್ವಿ ಚಾಪ್ಟರ್ 1. ಓಕೆ, ಚಾಪ್ಟರ್ 1ನಲ್ಲಿ ಈಗ ಒಂದು ಅದರ ಕಂಟಿನ್ಯೂ ಪಾರ್ಟ್ ಏನಪ್ಪ ಅಂದರೆ ಚಾಪ್ಟರ್ 2 ವೇದಿಕ್ ಕಲ್ಚರ್. ಒಂದು ಹರಪ್ಪನ್ ನಾಗರಿಕತೆಯವರು ಒಂದು ಅವನತಿ ಆಗಲಿಕ್ಕೆ ಇವರು ಕೂಡ ಒಂದು ಕಾರಣ ಅಂತ ನಾವು ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ಒಂದು ಆರ್ಯನ್ಸ್ ಒಂದು ಮೈಗ್ರೇಷನಿಂದ ಏನಪ್ಪ ಅಂದರೆ ಹರಪ್ಪನ್ ಸಿವಿಲೈಸೇಷನ್ ಏನಂತಂದು ಅವನತಿ ಆಯಿತು ಅಂತ ನಾವು ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ಬಟ್ ಟೈಮ್ ಫ್ರೇಮು ಹರಪ್ಪನ್ ನಾಗರಿಕತೆಯವರ ಒಂದು ಅವನತಿ ಯಾವಾಗಿತ್ತಪ್ಪ ಅಂದರೆ ಜಸ್ಟು 1700 BC, ಬಿಫೋರ್ ಕಾಮನ್ ಎರಾ. ಇವರ ಒಂದು ಆರ್ಯನ್ಸ್ ಮೈಗ್ರೇಟ್ ಆಗಿದ್ದು 1500 BC ಇಂದ. ಸೊ ಒಂದು ಟೈಮ್ ಫ್ರೇಮು 200 ಇಯರ್ಸ್ ಒಂದು ಗ್ಯಾಪ್ ಇರೋದ್ರಿಂದ ಏನಪ್ಪ ಅಂದರೆ ಜಸ್ಟ್ ನಾವು ಏನು ಮಾಡ್ತೀವಿ, ಇದನ್ನು ಒಂದು ತಳ್ಳಿ ಹಾಕ್ತೀವಿ, ಈ ಒಂದು ಮೂಲ ನಾವು ತಳ್ಳಿ ಹಾಕ್ತೀವಿ. ಓಕೆ, ಈಗ ಒಂದು ವೇದಿಕ್ ಕಲ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣಂತೆ. ಓಕೆ, ನೋಡಿ, ಒಂದು ವೇದಿಕ್ ಕಲ್ಚರ್ ನಾವು ಏನು ಮಾಡ್ತೀವಿ, ಒಂದು ಜಸ್ಟ್ 2 ಪಾರ್ಟ್ ನಾವು ಡಿವೈಡ್ ಮಾಡ್ತೀವಿ. ಒಂದು ಅರ್ಲಿ ವೇದಿಕ್ ಕಲ್ಚರ್ ಅಥವಾ ಏನು ಕರಿತೀವಿ ನಾವು ಆರಂಭಿಕ ಒಂದು ವೇದದ ಒಂದು ಸಂಸ್ಕೃತಿ, ಮತ್ತು ಏನಪ್ಪ ಅಂದರೆ ಲೇಟರ್ ವೇದಿಕ್ ಕಲ್ಚರ್ ಅಥವಾ ಒಂದು ನಂತರದ ಒಂದು ವೈದಿಕ ಸಂಸ್ಕೃತಿ. ಒಂದು ಟೈಮ್ ಫ್ರೇಮ್ ನೋಡಿದರೆ ಆರಂಭಿಕ ಒಂದು ವೇದ ಸಂಸ್ಕೃತಿಯ ಟೈಮ್ ಫ್ರೇಮ್ 1500ರಿಂದ 1000ವರೆಗೂ BC ಇತ್ತಲ್ಲ, ಆ ಒಂದು ಟೈಮ್ ಫ್ರೇಮ್ ನಾವು ಕರಿತೀವಿ ಅರ್ಲಿ ವೇದಿಕ್ ಕಲ್ಚರ್. ಇನ್ನು ಲೇಟರ್ ವೇದಿಕ್ ಕಲ್ಚರ್ ಅಂದರೆ 1000 BC ಇಂದ 600 BC ವರೆಗೆ ನಾವು ಏನು ಕರಿತೀವಿ, ಲೇಟರ್ ವೇದಿಕ್ ಕಲ್ಚರ್. ಓಕೆ, ಈ ಒಂದು ಪಾರ್ಟ್ 1ರಲ್ಲಿ ನಾವು ಏನು ಮಾಡೋಣ, ಈಗ ಅರ್ಲಿ ವೇದಿಕ್ ಕಲ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಓಕೆ, ಫಸ್ಟು ಒರಿಜಿನಲ್ ಓಮ್ ಆಫ್ ಆರ್ಯನ್ಸ್. ಒಂದು ಆರ್ಯರ ಒಂದು ಮೂಲವನ್ನು ನೋಡೋದಾದರೆ ಇವರು ಎಲ್ಲಿಂದ ಬಂದರು ಅಂತ ಅನ್ನಲಿಕ್ಕೆ ಒಂದು ಪುರಾವೆಗಳು ಯಾವುವಪ್ಪ ಅಂದರೆ ಜಸ್ಟ್ ನೋಡೋಣ. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಡಿಬೇಟಬಲ್ ಕ್ವಶನ್ಸ್ ಇದೆ. ಇದು ಆರ್ಯನ್ಸ್ ಒಂದು ಹೋಮ್ ಇದೆಯಲ್ಲ, ಅವರೊಂದು ಹೋಮು ಆಲ್ಮೋಸ್ಟ್ ಒಂದು ಚರ್ಚಿಗೆ ಒಂದು ಗ್ರಾಸವಾಗಿ ಮಾಡಿಕೊಟ್ಟಲಿದೆ. ಯಾವ ಥರ ಒಂದು ಚರ್ಚೆಗೆ ಏನಪ್ಪ ಅಂದರೆ ಜಸ್ಟ್ ಆಲ್ಮೋಸ್ಟ್ ಒಂದು ಮನಿ ಥಿಂಕರ್ಸ್ ಹೇಳ್ತಾರೆ, ಏನಂತ. ಒಬ್ಬರು ಹೇಳ್ತಾರೆ ಆರ್ಕ್ಟಿಕ್ ರೀಜನ್ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಜರ್ಮನಿಯಿಂದ ಬಂದವರು ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಸೆಂಟ್ರಲ್ ಏಷ್ಯಾದಿಂದ ಬಂದವರು ಅಂತ ಹೇಳ್ತಾರೆ ಅವರು. ಓಕೆ, ಆರ್ಯನ್ಸು ಮೈಗ್ರೇಟ್ ಆಗಿದ್ದು ಎಲ್ಲಿಂತ ಅಂತಂದರೆ ಆಲ್ಮೋಸ್ಟ್ ಮೆನಿ ಥಿಂಕರ್ಸ್ ಏನಪ್ಪ ಅಂದರೆ ಅವರೊಂದು ವಿಡಿಯೋ ಒಂದು ಥಿಂಕ್ ಮಾಡೋ ಮುಖಾಂತರ ಏನಪ್ಪ ಅಂದರೆ ಈ ಒಂದು ರೀಜನ್ನಿಂದ ಬಂದಿದ್ದಾರೆ, ಆರ್ಕ್ಟಿಕ್ ರೀಜನ್ನಿಂದ ಬಂದಿದ್ದಾರೆ, ಜರ್ಮನಿಯಿಂದ ಬಂದಿದ್ದಾರೆ, ಸೆಂಟ್ರಲ್ ಏಷ್ಯನ್ ಥಿಯರಿ ಅಂತ ಕರೀತಾರೆ. ಇನ್ನೊಬ್ಬರು ಏನಂತಾರೆ ಸದರ್ನ್ ರಷ್ಯಾದಿಂದ ಬಂದಾರೆ ಅಂತ ಕರೀತಾರೆ. ಓಕೆ, ಸೊ ಈ ಒಂದು ಯಾರ್ಯಾರು ಅಲ್ಲೆಲ್ಲ ಒಂದು ಕರೆದಾರಪ್ಪ ಅಂತ ನಾವು ನೋಡ್ಕೊಂಡು ಬರೋಣಂತೆ. ನೋಡಿ, ನಮ್ಮ ಬಾಳ್ ಗಂಗಾಧರ್ ತಿಲಕ್ ಅವರು ಏನು ಹೇಳ್ತಾರಪ್ಪ ಅಂದರೆ ದ ಆರ್ಯನ್ಸ್ ಕೇಮ್ ಫ್ರಮ್ ದಿ ಆರ್ಕ್ಟಿಕ್ ರೀಜನ್ ಇಂದ ಬಂದವರು ಅಂತ ಹೇಳ್ತಾರೆ ಅವರು. ಸೊ ಈ ಒಂದು ಭೂಮಿ ನೋಡಿದರೆ, ಸೊ ಇದು ಮೇಲಿನ ಒಂದು ನಾರ್ತ್ ಪೋಲ್ ಆರ್ಕ್ಟಿಕ್ ರೀಜನ್. ಸೊ ಈ ಒಂದು ಇಲ್ಲಿಂದ ಏನಪ್ಪ ಅಂದರೆ ಇವರು ಮೈಗ್ರೇಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಯಾರು, ಬಾಳ್ ಗಂಗಾಧರ್ ತಿಲಕ್ ಅವರು. ಓಕೆ, ಇನ್ನು ಆಲ್ಮೋಸ್ಟ್ ಮತ್ತೆ ಹೇಳ್ತಾರೆ ನಿಮಗೆ ಒಂದು ಸೆಂಟ್ರಲ್ ಏಷ್ಯನ್ ಥಿಯರಿ ಅಂತ ಹೇಳ್ತಾರೆ. ಸೆಂಟ್ರಲ್ ಏಷ್ಯನ್ ಥಿಯರಿ ಇದು ಯಾರು ಹೇಳ್ತಾರೆ ಅಂದರೆ ಪ್ರೊಫೆಸರ್ ಮ್ಯಾಕ್ಸ್ ಮ್ಯುಲ್ಲರ್ ಒಂದು ಜರ್ಮನ್ ಥಿಂಕರ್ಸ್ ಆಗಿರ್ತಾರೆ. ಜರ್ಮನ್ನ ಒಂದು ಗ್ರೇಟ್ ಥಿಂಕರ್ಸ್ ಪ್ರೊಫೆಸರ್ ಮ್ಯಾಕ್ಸ್ ಮ್ಯುಲ್ಲರ್ ಅವರು ಸೆಂಟ್ರಲ್ ಏಷ್ಯನ್ ಥಿಯರಿ ಅಥವಾ ಏನು ಕರಿತೀವಿ ನಾವು ಒಂದು ಮೆಸಪಟೋಮಿಯಾ ನಾಗರಿಕತೆಯಿಂದ ಅವರು ಆಲ್ಮೋಸ್ಟ್ ಒಂದು ಮೈಗ್ರೇಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇದು ಕೂಡ ಒಂದು ಖಚಿತವಾಗಿ ಒಂದು ದೃಢಪಡಿಸ್ಲಿಕ್ಕೆ ಆಗಲ್ಲ. ಕೆಲವರು ಹೇಳ್ತಾರೆ ಸದರ್ನ್ ರಷ್ಯಾ ಅಂತ
ಬಂದಾರ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಅಂದರೆ ಜಸ್ಟ್ ಒಂದು ಆಲ್ಮೋಸ್ಟ್ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಈಗಿನ ಒಂದು ಕಂಡೀಷನ್ಗೆ ಏನಪ್ಪ ಅಂದರೆ ಜಸ್ಟ್ ಹೋಲ್ತೈತಿ. ಓಕೆ ನೋಡಿ, ಹವೆವರ್ ದ ಥಿಯರಿ ಆಫ್ ಸದರ್ನ್ ರಷ್ಯಾ ಅಪಿಯರ್ಸ್ ಟು ಬಿ ಮೋರ್ ಪ್ರೊಬ್ಯಾಬಲ್ ಆ್ಯಂಡ್ ವೈಡ್ಲಿ ಅಕ್ಸೆಪ್ಟೆಡ್ ಬೈ ಹಿಸ್ಟೋರಿಯನ್ಸ್. ಒಂದು ಸದರ್ನ್ ರಷ್ಯಾ ಇದೆಯಲ್ಲ, ಜಸ್ಟ್ ಮ್ಯಾಪಲ್ಲಿ ನೋಡೋಣ. ನೋಡಿ, ಈ ಒಂದು ಸದರ್ನ್ ರಷ್ಯಾ, ಓಕೆ, ಈ ಒಂದು ಅಜರ್ಬೈಜಾನ್ ಮತ್ತು ಹಂಗೇರಿ ಪ್ಲೇನ್ಸ್ ಇದೆಯಲ್ಲ, ಬ್ಲ್ಯಾಕ್ ಸಿ ಒಂದು ನಾರ್ದರ್ನ್ ಪ್ಲೇನ್ ಮತ್ತು ಈ ಕಡೆ ಈಸ್ಟರ್ನ್ ಸೈಡ್ ಈ ಒಂದು ಹಂಗೇರಿ ಪ್ಲೇನ್ ಮತ್ತು ಅಜರ್ಬೈಜಾನ್, ಈಗ ಮಾಡರ್ನ್ ಅಜರ್ಬೈಜಾನ್, ಜಾರ್ಜಿಯಾ, ಇವೆಲ್ಲ ಒಂದು ಈ ಒಂದು ರೀಜನಲ್ಲಿ ಏನಪ್ಪ ಅಂದರೆ ಜಸ್ಟ್ ಮೈಗ್ರೇಟ್ ಆಗಿದ್ದಾರೆ. ಫಸ್ಟ್ ಇವರು ಹೆಂಗೆ ಆ ಥರ ಒಂದು ಬಂದಿದ್ದಾರೆ ಅಂದರೆ, ಫಸ್ಟ್ ಇವರು ಮೆಸಪಟೋಮಿಯಾ ಒಂದು ಇಲ್ಲೊಂದು ನಾಗರಿಕತೆ ಇತ್ತು, ಮೆಸಪಟೋಮಿಯಾ ನಾಗರಿಕತೆ. ಈ ಬಗ್ಗೆ ಒಂದು ಮಾಡರ್ನ್ ಇರಾಕ್ ಮತ್ತು ಇರಾನ್ ಈ ಒಂದು ಮೆಸಪಟೋಮಿಯಾ ನಾಗರಿಕತೆ. ಆಮೇಲೆ ಏನಪ್ಪ ಅಂದರೆ ಜಸ್ಟ್ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಆದರು. ಅಫ್ಘಾನಿಸ್ತಾನ ಎಂಟ್ರಿ ಆಗಿ ಸ್ಲೋಲಿ ಏನಪ್ಪ ಅಂದರೆ ಇಲ್ಲಿ ರಿಸೈಡ್ ಹಾಕುವಂತ ಬಂದರು. ಈ ಥರ ಒಂದು ಆರ್ಯನ್ ಮೈಗ್ರೇಷನ್ ಅಂತ ನಾವು ಹೇಳ್ತೀವಿ. ಆರ್ಯನ್ ಅವರು ಈ ಥರ ಒಂದು ಮೈಗ್ರೇಟ್ ಆದರು ಇದೊಂದು ಸದರ್ನ್ ರಷ್ಯಾಯಿಂದ ಸ್ಲೋಲಿ ಈ ಥರ ಒಂದು ಮೈಗ್ರೇಟ್ ಆದರು ಅಂತ ನಾವು ಹೇಳ್ತೀವಿ. ಓಕೆ, ಇನ್ನು ಒಂದು ಫಾರಿನ್ ಲಿಟ್ರೇಚರ್, ಒಂದು ಆರ್ಯನ್ಸ್ ಬಗ್ಗೆ ಫಾರಿನ್ ಲಿಟ್ರೇಚರ್ ಯಾವ ಥರ ಇವರು ನಮ್ಮ ಒಂದು ಸಮಕಾಲೀನಲ್ಲಿ ಇದ್ದರು ಅಂತ ಅನ್ನೋಕ್ಕೆ ಒಂದು ಫಾರಿನ್ ಸಾಹಿತ್ಯ, ವಿದೇಶಿ ಸಾಹಿತ್ಯ ಯಾವಪ್ಪ ಅಂದರೆ ಜಸ್ಟ್ ಒಂದನೇದು ಜೆಂಡ್ ಅವೆಸ್ತಾ ಇದು ಪರ್ಷಿಯನ್ ಅಥವಾ ಇರಾನಿನ, ಈಗ ಮಾಡರ್ನ್ ಇರಾನಿನ ಏನಪ್ಪ ಅಂದರೆ ಗ್ರೇಟ್ ಬುಕ್ ಆಗಿದೆ. ಈ ಒಂದು ಬುಕ್ಕಲ್ಲಿ ಏನಪ್ಪ ಅಂದರೆ ಜಸ್ಟ್ ಆರ್ಯನ್ ಮೆನ್ಷನ್ ಮಾಡಿದ್ದಾರೆ ಅವರು, ಜೆಂಡ್ ಅವೆಸ್ತಾ. ಇನ್ನೊಂದು ಏನಪ್ಪ ಅಂದರೆ ಕ್ಯಾಸೆಟ್ ಇನ್ಸ್ಕ್ರಿಪ್ಷನ್ ಈಗ ಮಾಡರ್ನ್ ಇರಾಕ್. ಓಕೆ, ಇನ್ನು ನೆಕ್ಸ್ಟು ಮಿಟಾನಿ ಇನ್ಸ್ಕ್ರಿಪ್ಷನ್, ಇದು ಮೆಸಪಟೋಮಿಯಾದ ಇನ್ಸ್ಕ್ರಿಪ್ಷನ್ ಆಗಿದೆ. ಮೆಸಪಟೋಮಿಯಾದ ಇನ್ಸ್ಕ್ರಿಪ್ಷನ್ ಮಿಟಾನಿ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ನಾವು. ಇನ್ನೊಂದು ಬೋಗೋಸ್ಕಾಯ್ ಇನ್ಸ್ಕ್ರಿಪ್ಷನ್, ಇದು ಮಾಡರ್ನ್ ಟರ್ಕಿ. ಆ ಒಂದು ರೀಜನಲ್ಲಿ ಏನಪ್ಪ ಅಂದರೆ ಇವು ಆರ್ಯನ್ಸ್ ಈ ಥರ ಮೈಗ್ರೇಟ್ ಆಗಿದ್ದಾರೆ ಅಂತ ಪುರಾವೆಗಳು ಈ ಒಂದು ಬುಕ್ಕಲ್ಲಿ ನಾವು ನೋಡ್ತೀವಿ. ಓಕೆ, ಈ ಒಂದು ಮ್ಯಾಪ್ ನೋಡಿದರೆ ಜಸ್ಟು ಸೆಂಟ್ರಲ್ ಏಷ್ಯಾಯಿಂದ ನೋಡಿ, ಮಿಟಾನಿ ಈಗ ನಾವು ಮೆಸಪಟೋಮಿಯಾ ಆಯ್ತಲ್ಲ, ಮೆಸಪಟೋಮಿಯಾ ನಾಗರಿಕತೆ ಮಾಡರ್ನ್ ಇರಾಕ್ ಮತ್ತು ಇರಾನಿನ ಅವಾಗ ಏನಪ್ಪ ಅಂದರೆ ಇಲ್ಲಿ ಮಿಠಾನಿ ಅಂತ ಏನಪ್ಪ ಅಂದರೆ ಆಲ್ಮೋಸ್ಟ್ ರೀಜನ್ ಇತ್ತು. ಸೊ ಆ ಒಂದು ಮಿಠಾನಿ ಇನ್ಸ್ಕ್ರಿಪ್ಷನ್ ಏನಪ್ಪ ಅಂದರೆ ಜಸ್ಟ್ ನಾವು ನೋಡ್ತೀವಿ ಆರ್ಯನ್ಸ್ ಇಲ್ಲಿ ಬಂದು ಹೋಗಿದ್ರು ಅಂತ ಗೊತ್ತಾಗ್ತದೆ. ಮಿಠಾನಿ ಇನ್ಸ್ಕ್ರಿಪ್ಷನ್ಸ್, ಕ್ಯಾಸೈಟ್ಸ್ ಇನ್ಸ್ಕ್ರಿಪ್ಷನ್ಸ್. ಓಕೆ, ಓಕೆ, ಇನ್ನು ನಾವು ವೇದಿಕ್ ಲಿಟ್ರೇಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣಂತೆ. ನೋಡಿ, ದ ವರ್ಡ್ ವೇದ ಈಸ್ ಡಿರೈವ್ಡ್ ಫ್ರಮ್ ದ ರೂಟ್ ವಿದ್, ವಿಚ್ ಮೀನ್ಸ್ ಟು ನೋ. ವಿದ್ ಅಂತ ಬಂದಿದೆ, ವಿದ್ ಮೂಲಕ ಏನಪ್ಪ ಅಂದರೆ ಇದ್ರ ಮೇನ್ ರೂಟ್ ವರ್ಡ್ ವಿದ್ ಅಂದರೆ ಏನು ಗೊತ್ತಾ, ತಿಳಿದುಕೊಳ್ಳುವುದು. ಟು ನೋ ಮೀನ್ಸ್ ತಿಳಿದುಕೊಳ್ಳುವುದು ವಿದ್ ಅಂದರೆ. ಓಕೆ, ಇನ್ ಅದರ್ ವರ್ಡ್ಸ್ ದ ಟರ್ಮ್ ವೇದ ಸಿಗ್ನಿಫೈಸ್ ಸುಪೀರಿಯರ್ ನಾಲೆಜ್, ಒಳ್ಳೆಯ ಉನ್ನತ ಜ್ಞಾನ ಅಂತ ನಾವು ಹೇಳ್ತೀವಿ. ವೇದ ಅಂದರೆ ಸುಪೀರಿಯರ್ ನಾಲೆಜ್ ಅಥವಾ ಉನ್ನತ ಜ್ಞಾನ ಮಟ್ಟ ಅಂತ ಹೇಳ್ತೀವಿ. ದ ವೇದಿಕ್ ಲಿಟ್ರೇಚರ್ ಕನ್ಸಿಸ್ಟ್ ಆಫ್, ಒಟ್ಟೆ 4 ವೇದ ಇರ್ತಾವೆ ವೇದಿಕ್ ಲಿಟ್ರೇಚರಲ್ಲಿ. ವೈದಿಕ ಸಾಹಿತ್ಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಒಟ್ಟು 4 ವೇದ, ಋಗ್, ಯಜುರ್, ಸಾಮ, ಅಥರ್ವವೇದ. ಓಕೆ, ಇನ್ನು ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ಕೊತ ಬಂದರೆ ಋಗ್ವೇದದಲ್ಲಿ ಏನೇನು ಇರ್ತೈತಿ, ಸಾಮವೇದದಲ್ಲಿ ಏನಿರ್ತೈತಿ, ಯಜುರ್ವೇದದಲ್ಲಿ ಏನಿರ್ತೈತಿ ಮತ್ತು ಅಥರ್ವವೇದದಲ್ಲಿ ಏನೇನಿರುತ್ತಪ್ಪ ಅಂತ ಡಿಸ್ಕಷನ್ ಮಾಡ್ಕೊತ ಬರೋಣ ಅಂತ. ಋಗ್ವೇದ ಈಸ್ ದ ಅರ್ಲಿಯೆಸ್ಟ್ ಆಫ್ ದಿ 4 ವೇದಾಸ್ ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ 1028 hymns. ದ ಹಿಮ್ಸ್ ವರ್ ಸಂಗ್ ಇನ್ ಪ್ರೇಸ್ ಆಫ್ ವೇರಿಯಸ್ ಗಾಡ್ಸ್. ಋಗ್ವೇದ ನೋಡಿದ್ರಪ್ಪ ಅಂದರೆ ಜಸ್ಟ್ ಇದು 4 ಫಸ್ಟ್ 4 ವೇದ ಅಲ್ಲ, ಇದು ಅರ್ಲಿಯೆಸ್ಟ್ ವೇದ, ಓಲ್ಡೆಸ್ಟ್ ವೇದ ಅಂತ ಕರಿತೀವಿ ನಾವು. ಅರ್ಲಿಯೆಸ್ಟ್ ಮತ್ತು ಓಲ್ಡೆಸ್ಟ್ ವೇದ ಯಾವುದು ಅಂದರೆ ಋಗ್ವೇದ. ಈ ಋಗ್ವೇದದಲ್ಲಿ ಏನೇನು ಒಳಗೊಂಡಿರುತ್ತಂದರೆ ಜಸ್ಟ್ ನೀವು 1028 ಸ್ತುತಿ ಗೀತೆಗಳು, ಭಕ್ತಿ ಗೀತೆಗಳು ಅಂತ ಇದ್ದು ಜಸ್ಟ್ ಇವು. ಓಕೆ, ಭಕ್ತಿ ಗೀತೆಗಳನ್ನು ಒಳಗೊಂಡಿತ್ತಿದು. ಸ್ತುತಿ ಗೀತೆಗಳನ್ನು ವಿವಿಧ ದೇವರುಗಳಿಗೆ ಏನಪ್ಪ ಅಂದರೆ ಹಾಡ್ತಿದ್ರಲ್ಲ, ಆ ಹಾಡುವ ಸ್ತುತಿ ಗೀತೆಗಳು ಆಲ್ಮೋಸ್ಟು ನಮ್ಮ ಋಗ್ವೇದದಲ್ಲಿ ನೋಡ್ತಿದ್ವಿ ನಾವು. ಇನ್ನು ಯಜುರ್ವೇದದಲ್ಲಿ ಏನಪ್ಪ ಅಂದರೆ ಜಸ್ಟ್ ಇಟ್ ಕನ್ಸಿಸ್ಟ್ ಆಫ್ ವೇರಿಯಸ್ ಡೀಟೇಲ್ಸ್ ಆಫ್ ರೂಲ್ಸ್ ಟು ಬಿ ಅಬ್ಸರ್ವ್ಡ್ ಆಟ್ ದ ಟೈಮ್ ಆಫ್ ಸ್ಯಾಕ್ರಿಫೈಸ್. ಏನಪ್ಪ ಜಸ್ಟ್ ರೂಲ್ಸ್ ಇದ್ವು,
ರೂಲ್ಸು ರೆಗ್ಯುಲೇಷನ್ ಏನಪ್ಪ ಅಂದರೆ ಒಂದು ಯಾಗ ಮಾಡಲಿಕ್ಕೆ, ಒಂದು ಸ್ಯಾಕ್ರಿಫೈಸ್ ಅಂದರೆ ಏನಪ್ಪ ಅಂದರೆ ಜಸ್ಟ್ ಒಂದು ಯಾಗ ಮಾಡ್ತಾರಲ್ಲ, ಒಂದು ಅಶ್ವಮೇಧ ಯಾಗ, ಒಂದು ವಾಜಪೇಯಿ ಯಾಗ ಮಾಡ್ತಿದ್ರಲ್ಲ, ಸೊ ಒಂದು ಯಾಗ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಜಸ್ಟ್ ಈಗ ನಮ್ಮ ಮಾಡರ್ನ್ ಅಂದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ಓಕೆ, ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಜಸ್ಟ್ ಒಂದು ನಾವು ರೂಲ್ಸ್ನ ಒಂದು ಈ ಒಂದು ಟೈಮಲ್ಲಿ ಒಂದು ಈ ಥರ ಹಾಕಬೇಕು. ಸೊ ಈ ಥರ ಒಂದು ರೂಲ್ಸ್ ಏನಪ್ಪ ಅಂದರೆ ಈ ಒಂದು ಯಜುರ್ವೇದದಲ್ಲಿ ನಾವು ನೋಡ್ತೀವಿ, ಯಜುರ್ವೇದದಲ್ಲಿ ನೋಡ್ತೀವಿ ನಾವು. ಓಕೆ, ಇನ್ನು ಸಾಮವೇದ ಇಸ್ ಅ ಸೆಟ್ ಟು ಟ್ಯೂನ್ ಫಾರ್ ದಿ ಪರ್ಪಸ್ ಆಫ್ ಚಾಂಟಿಂಗ್ ಡ್ಯೂರಿಂಗ್ ಸ್ಯಾಕ್ರಿಫೈಸ್. ನೋಡಿ, ಆ ಒಂದು ಸ್ಯಾಕ್ರಿಫೈಸ್ ಮಾಡುವ ಒಂದು ಹಂತದಲ್ಲಿ ಜಸ್ಟ್ ನಾವು ಒಂದು ಮಂತ್ರ ಮಾಡ್ತೀವಲ್ಲ, ಮಂತ್ರ ಹೇಳ್ತೀವಲ್ಲ, ಓಂ ಭಟ್ಟಾಯ ನಮ ಅಂತಂದರೆ ಈ ಥರ ಒಂದು ಮಂತ್ರ ಹೇಳುವ ಒಂದು ಮಂತ್ರ ಹೇಳಲಿಕ್ಕೆ ಏನಪ್ಪ ಅಂದರೆ ಜಸ್ಟ್ ಈ ಒಂದು ಸಾಮವೇದ ಏನಪ್ಪ ಅಂದರೆ ನಮಗೆ ಒಂದು ಆಲ್ಮೋಸ್ಟ್ ಸಾಮವೇದದಲ್ಲಿ ನಾವು ನೋಡ್ತೀವಿ ಮಂತ್ರ ಮತ್ತು ಟ್ಯೂನ್. ಅದು ಸಂಗೀತ ಅಂದರೆ ಸಾಮವೇದ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ದಿ ಬುಕ್ ಆಫ್ ಚಾಂಟ್ಸ್ ಆ್ಯಂಡ್ ದಿ ಒರಿಜಿನ್ ಆಫ್ ಇಂಡಿಯನ್ ಮ್ಯೂಸಿಕ್ ಆರ್ ಟ್ರೇಸ್ಡ್ ಇನ್ ಇಟ್. ನೋಡಿ, ಒಂದು ಇಂಡಿಯನ್ ಮ್ಯೂಸಿಕ್ ಫಸ್ಟ್ ಬರಲಿಕ್ಕೆ ಏನು ಕಾರಣ ಅಂದರೆ ಒಂದು ಸಾಮವೇದದಿಂದ ನಾವು ಇಂಡಿಯನ್ ಮ್ಯೂಸಿಕ್ ಒಂದು ಟ್ಯೂನನ್ನು ಕಂಡು ಹಿಡಿತೀವಿ. ಓಕೆ, ಇನ್ನು ಲಾಸ್ಟ್ ಅಥರ್ವವೇದ ಕಂಟೈನ್ಸ್ ಡೀಟೇಲ್ಸ್ ಆಫ್ ರಿಚುವಲ್ಸ್ ಆ್ಯಂಡ್ ಚಾರ್ಮ್ಸ್ ಆ್ಯಂಡ್ ಮ್ಯಾಜಿಕ್ ಸ್ಪೆಲ್ಸ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಆಚರಣೆಗಳು ಅಥವಾ ಜಾತ್ರೆಗಳು ಇರುವಂಥ ಒಂದು ರಿಚುವಲ್ಸ್ ಒಂದು ಇನ್ನೊಂದು ಇರ್ತೈತೆ ಆಲ್ಮೋಸ್ಟ್ ಅಥರ್ವವೇದದಲ್ಲಿ. ಅಪಾರ್ಟ್ ಫ್ರಮ್ ರಿಚುವಲ್ಸ್ ಇನ್ನೊಂದು ಏನಪ್ಪ ಅಂದರೆ ಒಂದು ಚಾರ್ಮ್ಸ್ ಮತ್ತು ಮ್ಯಾಜಿಕಲ್ ಸ್ಪೆಲ್ಸ್, ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮಾಂತ್ರಿಕ ಮಂತ್ರಗಳು ಇರ್ತಾವೆ. ಓಕೆ, ಮ್ಯಾಜಿಕ್ ಸ್ಪೆಲ್ಸ್ ಅಂತ ಕರಿತೀವಿ ನಾವು. ಒಂದು ಮಾಟಗಾರಿಕೆ ಮತ್ತು ಮಂತ್ರಗಾರಿಕೆ ಇರುವಂಥ ಒಂದು ಸ್ಪೆಲ್ಸ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಇಲ್ಲಿ ನಾವು ಕಾಣ್ಬೋದು, ಇಲ್ಲಿ ಅಥರ್ವವೇದದಲ್ಲಿ ಕಾಣ್ಬೋದು. ಓಕೆ, ದ ಮೇನ್ ಕಲೆಕ್ಷನ್ಸ್ ಆಫ್ ವೇದಿಕ್ ಹಿಮ್ಸ್ ಆರ್ ಕಾಲ್ಡ್ ಸಂಹಿತಾ. ನೋಡಿ, ಈ ಒಂದು ಕಲಿತಲ್ಲ ನಾವು ಜಸ್ಟ್ ವೇದದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಕಲಿತೀವಲ್ಲ. ಸೊ ಎವ್ರಿ ವೇದ ಇಸ್ ಕನ್ಸಿಸ್ಟ್ ಆಫ್ 4 ಪಾರ್ಟ್ಸ್. ಎವ್ರಿ ವೇದ, ಪ್ರತಿಯೊಂದು ವೇದ ಏನಪ್ಪ ಅಂದರೆ 4 ಪಾರ್ಟನ್ನು ಹೊಂದಿರ್ತೈತಿ. ಯಾವುವು ಅಂದರೆ ಫಸ್ಟು ಸಂಹಿತ, ಸೆಕೆಂಡ್ ಒನ್ ಏನಪ್ಪ ಅಂದರೆ ಬ್ರಾಹ್ಮಣ. ಓಕೆ, ಥರ್ಡ್ ಅರಣ್ಯಕ, ಫೋರ್ತು ಉಪನಿಷತ್. ಫಸ್ಟು ಸಂಹಿತ, ಸೆಕೆಂಡು ಬ್ರಾಹ್ಮಣ, ಥರ್ಡ್ ಅರಣ್ಯಕ, ಫೋರ್ತು ಉಪನಿಷತ್. ಈ ಒಂದು ಪ್ರತಿಯೊಂದು ವೇದ ಏನಪ್ಪ ಅಂದರೆ ಜಸ್ಟ್ 4 ಪಾರ್ಟ್ನ ಹೊಂದಿರ್ತೈತಿ. ಓಕೆ, ಈಗ ಸಂಹಿತ, ಬ್ರಾಹ್ಮಣ ಮತ್ತು ಅರಣ್ಯಕ ಮತ್ತು ಏನಪ್ಪ ಅಂದರೆ ಉಪನಿಷತ್ ನಾವು ತಿಳ್ಕೊಳ್ಳೋಣ ಏನೇನಂತಂದೇವು. ನೋಡಿ, ಸಂಹಿತ ಅಂದರೆ ಏನು ಗೊತ್ತಾ? ದ ಮೇನ್ ಕಲೆಕ್ಷನ್ಸ್ ಆಫ್ ವೇದಿಕ್ ಹಿಮ್ಸ್. ಒಂದು ವೈದಿಕ ಲಿಟ್ರೇಚರಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ಒಂದು ಮಂತ್ರಗಳನ್ನು, ಒಂದು ಸ್ತುತಿಗೀತೆಗಳನ್ನು ಹಿಡ್ಕೊಂಡಿರ್ತೀವಲ್ಲ, ಆ ಒಂದು ಸ್ತುತಿಗೀತೆಗಳನ್ನು ಇರುವಂಥ ಒಂದು ಪಾರ್ಟ್ ಏನಪ್ಪ ಅಂದರೆ ಜಸ್ಟ್ ಸಂಹಿತ ಅಂತ ಕರಿತೀವಿ ನಾವು. ಸಂಹಿತ ಆರ್ ರಿಚುವಲಿಸ್ಟಿಕ್ ಟೆಕ್ಸ್ಟ್ಸ್ ಆ್ಯಂಡ್ ದೇ ಎಕ್ಸ್ಪ್ಲೇನ್ ದ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಇಂಪಾರ್ಟೆನ್ಸ್ ಆಫ್ ರಿಚುವಲ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಆಚರಣೆ, ಒಂದು ಸ್ತುತಿ ಗೀತೆಗಳನ್ನು ಹೊಂದಿರುವಂಥ ಒಂದು ಕಂಪ್ಲೀಟ್ ಒಂದು ಬುಕ್ ಏನಪ್ಪ ಅಂದರೆ ಜಸ್ಟ್ ಇದು ನಾವು ಸಂಹಿತೆ ಅಂತ ಕರಿತೀವಿ. ಓಕೆ, ಮತ್ತು ಈಚ್ ಪ್ರತಿಯೊಂದು ಸಂಹಿತ ಏನಪ್ಪ ಅಂದರೆ ಆ್ಯಡೆಡ್ ಟೆಕ್ಸ್ಟ್ ಟು ದಿ ಬ್ರಾಹ್ಮಣ. ಪ್ರತಿಯೊಂದು ಸಂಹಿತ ಏನಪ್ಪ ಅಂದರೆ ಜಸ್ಟ್ ಒಂದು ಬ್ರಾಹ್ಮಣಿಗೆ ಆ್ಯಡ್ ಮಾಡ್ಕೊತ ಬರ್ತೈತಿ. ಬಟ್ ಬ್ರಾಹ್ಮಣ ಅಂದರೆ ಏನಪ್ಪ ಅಂದರೆ ಜಸ್ಟ್ ಬ್ರಾಹ್ಮಣ ಅಂದರೆ ನೋಡಿ, ಇದು ಏನು ಮಾಡ್ತಿದ್ದು ಅಂದರೆ ವಿಚ್ ಹ್ಯಾವ್ ಕಾಮೆಂಟರೀಸ್ ಆನ್ ದಿ ಹಿಮ್ಸ್ ಆ್ಯಂಡ್ ರಿಚುವಲ್ಸ್. ಜಸ್ಟ್ ಏನು ಮಾಡ್ತಿದ್ದು ಇದು ಸಂಹಿತ ಅಂದರೆ ಏನಪ್ಪ ಅಂದರೆ ಜಸ್ಟ್ ನೋಡ್ಕೊಂಡು ನಾವು ಒಂದು ಹಿಮ್ಸ್ ಅಥವಾ ಏನೋ ಸ್ತುತಿ ಗೀತೆಗಳು ಒಳಗೊಂಡಿರ್ತೈತಿ. ಸೊ ಈ ಬ್ರಾಹ್ಮಣ ಏನು ಮಾಡ್ತಿದ್ದಪ್ಪ ಅಂದರೆ ಜಸ್ಟ್ ಬ್ರಾಹ್ಮಣ ಈ ಒಂದು ಸ್ತುತಿ ಗೀತೆಗಳನ್ನ ಏನು ಮಾಡ್ತೈತಿ, ಜಸ್ಟ್ ಒಂದು ಕಾಮೆಂಟ್ರಿ ಮಾಡ್ತೈತಿ, ಒಂದು ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತೈತಿ. ಪ್ರತಿಯೊಂದು ಸಂಹಿತ ಏನು ಮಾಡ್ತೈತಿ, ಇದು ಎಕ್ಸ್ಪ್ಲೇನ್ ಮಾಡ್ತೈತಿ. ಈ ಒಂದು ಸಂಹಿತ ಇದೇ ಥರ ಇರಬೇಕು, ಜಸ್ಟ್ ಒಂದು ಕಾಮೆಂಟ್ರಿ ಹೇಳ್ತೈತಿ ಇದು. ಓಕೆ, ಬ್ರಾಹ್ಮಣಸ್ ವಿಚ್ ಹ್ಯಾವ್ ಕಾಮೆಂಟರೀಸ್ ಆನ್ ಹಿಮ್ಸ್ ಆ್ಯಂಡ್ ರಿಚುವಲ್ಸ್. ಇನ್ನು ಈಚ್ ಬ್ರಾಹ್ಮಣ ಪ್ರತಿಯೊಂದು ಬ್ರಾಹ್ಮಣ ಏನು ಮಾಡ್ತೈತಿ, ಆಲ್ಮೋಸ್ಟ್ ಒಂದು ಅರಣ್ಯಕ ಹೊಂದಿರ್ತೈತಿ, ಒಂದು ಅರಣ್ಯಕ ಮತ್ತು ಇನ್ನೊಂದು ಉಪನಿಷತ್ನ ಹೊಂದಿರ್ತೈತಿ. ಪ್ರತಿಯೊಂದು ಬ್ರಾಹ್ಮಣ ಉಪನಿಷತ್ ಮತ್ತು ಅರಣ್ಯಕನ ಹೊಂದಿರ್ತೈತಿ. ಇನ್ನು ಅರಣ್ಯಕ ಮತ್ತು ಉಪನಿಷತ್ ಅಂದರೆ ನಾವು ಡಿಸ್ಕಷನ್ ಮಾಡುವಂಥ ಏನಂತಂದು ನೋಡಿ. ಅರಣ್ಯಕ ಅಂದರೆ ಜಸ್ಟ್ ಇಟ್ ಕಂಟೈನ್ ಮಿಸ್ಟಿಕಲ್ ರಿಚುವಲ್ ಇನ್ಸ್ಟ್ರಕ್ಷನ್ ಟು ಬಿ ಅಂಡರ್ಟೇಕನ್ ಇನ್ ಸೀಕ್ರೆಟ್ ಬೈ ದಿ ಸೇಜಸ್ ಹೂ ಲಿವ್ ಇನ್ ದಿ ಫಾರೆಸ್ಟ್. ಏನಪ್ಪ ಅಂದರೆ ನಾವು ಒಂದು ಪಿಕ್ಚರ್ ಟಿವಿಯಲ್ಲಿ ನೋಡ್ತೀವಿ ಅಥವಾ ಒಂದು ಮೂವಿಯಲ್ಲಿ ನೋಡ್ತೀವಿ, ಜಸ್ಟ್ ಒಂದು ಹಳೆಯ ಒಂದು ಕಾಲದಲ್ಲಿ ಋಷಿ ಮುನಿಗಳು ಏನು ಮಾಡ್ತಿದ್ರು, ಜಸ್ಟ್ ಕಾಡಿಗೆ ಹೋಗಿ ಒಂದು ತಪಸ್ಸು ಮಾಡಿ ಏನಪ್ಪ ಅಂದರೆ ಒಂದು ವರವನ್ನು ಪಡ್ಕೊಂಬತ್ತಿದ್ರು. ಓಕೆ,
ಕಾಡಿಗೆ ಹೋಗಿ ಒಂದು ವರವನ್ನು ಪಡ್ಕೊಂಬರ್ತಿದ್ರು. ಸೊ ಆ ಒಂದು ಕಾಡಿಗೆ ಹೋಗಿ ಒಂದು ವರವನ್ನು ಪಡೆದುಕೊಳ್ಳುವ ಒಂದು ಸಂದರ್ಭ ಇದೆಯಲ್ಲ, ಆ ಒಂದು ಸಂದರ್ಭ ಏನಪ್ಪ ಅಂದರೆ ನಾವು ಅರಣ್ಯಕ ಅಂತ ಕರಿತೀವಿ. ಜಸ್ಟು ಅರಣ್ಯಕ ಅಂತ ಕರಿತೀವಿ ಆ ಒಂದು ಪೀರಿಯಡ್. ಓಕೆ, ಕಾಡುಗಳಲ್ಲಿ ವಾಸಿಸುವ ಒಂದು ಋಷಿಮುನಿಗಳು ರಹಸ್ಯವಾಗಿ ಕೈಗೊಳ್ಳಬೇಕಾದ ಒಂದು ಅತೀಂದ್ರಿಯ ಧಾರ್ಮಿಕ ಸೂಚನೆಗಳು ಇವು ಒಂದು ಅರಣ್ಯಕ ಹೊಂದಿವೆ. ಓಕೆ, ಇನ್ನು ಲಾಸ್ಟು ಉಪನಿಷತ್ ಅಂದರೆ ಏನಪ್ಪ ಅಂದರೆ ಇಟ್ ಡೀಲ್ಸ್ ವಿತ್ ಫಿಲಾಸಫಿಕಲ್ ಎನ್ಕ್ವೈರಿ. ಒಂದು ತತ್ವಶಾಸ್ತ್ರಜ್ಞ ಒಂದು ಏನು ಮಾಡ್ತೈತಿ, ಇದು ಒಳಗೊಂಡಿರ್ತೈತಿ. ಫಿಲಾಸಫಿಕಲ್ ಒಂದು ಥಾಟ್ಸ್, ಒಂದು ಯಾಕೆ ಇದು ಯಾವ ಥರ ಇದು ಹಿಂಗೆ ಯಾಕೆ ಅಂತಂದು ಜಸ್ಟ್ ಒಂದು ಎನ್ಕ್ವೈರಿ ಮಾಡ್ಕೊಳ್ಳೋದು ಒಂದು ಉಪನಿಷತ್ನ ಹೊಂದಿರ್ತೈತಿ. ಓಕೆ, ಜಸ್ಟ್ ಒಂದು ರಿಮೈಂಡ್ ಮಾಡ್ತೀನಿ ನಿಮಗೆ, ಪ್ರತಿಯೊಂದು ವೇದ, ಋಗ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು, ಯಜುರ್ವೇದ ಆಗಿರ್ಬೋದು, ಅಥರ್ವವೇದ ಆಗಿರ್ಬೋದು, ಪ್ರತಿಯೊಂದು ವೇದ ಏನಪ್ಪ ಅಂದರೆ ಜಸ್ಟ್ ಒಂದು 4 ಪಾರ್ಟ್ನ ಹೊಂದಿರ್ತೈತಿ. ಓಕೆ, ಯಾವ 4 ಪಾರ್ಟು? ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ಸ್. ಓಕೆ, ಪ್ರತಿಯೊಂದು ವೇದ ಏನಪ್ಪ ಅಂದರೆ 4 ಪಾರ್ಟ್ ಹೊಂದಿರ್ತಾವೆ. ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ಸ್. ಓಕೆ, ಇನ್ನು ಅರ್ಲಿ ರಿಗ್ವೇದಿಕ್ ಪೀರಿಯಡ್ ನಾವು ನೋಡ್ಕೊಂಡು ಬರೋಣಂತೆ. ಈ ಒಂದು ಚಾಪ್ಟರ್ನ ಅರ್ಲಿ ರಿಗ್ವೇದಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣಂತೆ. ಡ್ಯೂರಿಂಗ್ ದ ರಿಗ್ವೇದಿಕ್ ಪೀರಿಯಡ್ ದಿ ಆರ್ಯನ್ಸ್ ವರ್ ಮೋಸ್ಟ್ಲಿ ಕನ್ಫೈನ್ಡ್ ಟು ಇಂಡಸ್ ರೀಜನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ಒಂದು ಅರ್ಲಿ ರಿಗ್ವೇದಿಕ್ ಪೀರಿಯಡ್ ನಾವು ನೋಡಿದ್ವಿ. ಜಸ್ಟ್ ನಾವು ಓನ್ಲಿ ಜಸ್ಟ್ ಏನಪ್ಪ ಅಂದರೆ ಅವರು ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಏನಪ್ಪ ಅಂದರೆ ಜಸ್ಟ್ ಸಿಂಧು ನದಿ ಇರುವ ಒಂದು ರೀಜನ್ ಮಾತ್ರ ಏನಪ್ಪ ಅಂದರೆ ಜಸ್ಟ್ ಕನ್ಫೈನ್ಡ್ ಆಗಿದ್ದರು. ಆ ಒಂದು 1500ರಿಂದ 1000ವರೆಗೆ ಒಂದು 500 ಇಯರ್ಸ್ ಏನಪ್ಪ ಅಂದರೆ ಜಸ್ಟ್ ಇವರು ಆ ಒಂದು ರೀಜನಲ್ಲಿ ಕನ್ಫೈನ್ಡ್ ಆಗಿದ್ದರು, ಅಲ್ಲೇ ಒಂದು ಸೀಮಿತ ಆಗಿದ್ದರು. ಓಕೆ, ದ ರಿಗ್ವೇದ ರೆಫರ್ಸ್ ಟು ಸಪ್ತ ಸಿಂಧು ಆರ್ ದ ಲ್ಯಾಂಡ್ ಆಫ್ 7 rivers. ಆ ಒಂದು ರೀಜನ್ ಇದೆಯಲ್ಲ, ಈ ಒಂದು ರೀಜನ್ ನಾವೇನು ಕರಿತೀವಿ ಅಂದರೆ ಒಂದು ಸಪ್ತ ಸಿಂಧು, ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು 7 ನದಿಗಳು ಹರಿಯುವಂಥ ಒಂದು ಪ್ರದೇಶ ಅಂತ ನಾವು ಕರಿತಿದ್ವಿ, ಸಪ್ತ ಸಿಂಧು. ದಿಸ್ ಇನ್ಕ್ಲೂಡ್ಸ್, ಓಕೆ, ಯಾವ ಅಂತ ನೋಡ್ಕೊಂಬರೋಣ. ದ 5 rivers ಆಫ್ ಪಂಜಾಬ್, ಇನ್ನೊಂದು 5 rivers ಆಫ್ ಪಂಜಾಬ್ ಯಾವ ಅಂದರೆ ಜೇಲಂ, ಚೀನಾಬ್, ರಾವಿ, ಬಿಯಾಸ್, ಸತ್ಲೂಜ್ ಅಲಾಂಗ್ ವಿತ್ ಇಂಡಸ್ ಮತ್ತು ಸರಸ್ವತಿ. ಓಕೆ, ಈ ಒಂದು 7 ರಿವರ್ನ ಒಂದು ಸೇರಿನಪ್ಪ ಅಂದರೆ ಒಂದು ಸಪ್ತ ಸಿಂಧು ಅಂತ ಕರಿತಿದ್ವಿ. ಆ ಒಂದು ರೀಜನ್ನ ನಾವು ಸಪ್ತ ಸಿಂಧು ಅಂತ ಕರಿತಿದ್ವಿ. ಓಕೆ, ಸೊ ಈಗೊಂದು ಆ ಒಂದು ಟೈಮಲ್ಲಿ ಈ ಒಂದು ನದಿಗಳಿಗೆ ಯಾವ ಥರ ಒಂದು ಹೆಸರಿತ್ತಪ್ಪ ಅಂದರೆ ಜಸ್ಟ್ ನಾವು ನೋಡ್ಕೊಂಡು ಬರೋಣ. ನೋಡಿ, ಇಂಡಸ್ಗೆ ಏನು ಕರಿತಿದ್ರು ಅವರು? ಸಿಂಧು ಅಂತ ಕರಿತಿದ್ರು, ಸಿಂಧು ನದಿ ಅಂತ ಕರಿತಿದ್ರು. ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಇಂಡಸ್ಗೆ ಸಿಂಧು ಅಂತ ಒಂದು ಹೆಸರು ಇಡ್ತಿದ್ರು. ಆಮೇಲೆ ಜೇಲಂಗೆ ಏನಪ್ಪ ಅಂದರೆ ವಿತಾಸ ಅಂತ. ಓಕೆ, ಜೇಲಂಗೆ ವಿತಾಸ ಅಂತ ಹೆಸರಿತ್ತು ಆವಾಗ, ಆ ಒಂದು ಟೈಮ್ ಫ್ರೇಮಲ್ಲಿ ವಿತಾಸ. ಓಕೆ, ಇಲ್ಲಿ ನೋಡೋಣ ಜಸ್ಟ್ ನಿಮಗೆ ಒಂದು ಮ್ಯಾಪಲ್ಲಿ ನೋಡೋಣಂತೆ. ಇಂಡಸ್ಗೆ ಸಿಂಧು, ಜೇಲಂಗೆ ವಿತಾಸ. ಓಕೆ, ವಿತಾಸ ನೋಡ್ತೀವಿ ನೀವೇ, ವಿತಾಸ ಅಂತ ಜಸ್ಟ್ ವಿತಾಸ. ಇನ್ನು ಚೀನಾಬ್ಗೆ ಅಸಿಕಿನಿ ಅಂತ ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಅಸಿಕಿನಿ ರಿವರ್ ಅಂತ ಕರಿತಿದ್ರು ಚೀನಾಬ್ಗೆ. ಇಲ್ಲಿ ನೋಡ್ತೀರಿ ಅಸಿಕಿನಿ ಅಂತ ನೋಡ್ತೀರಿ, ಜಸ್ಟು ಅಸಿಕಿನಿ ರಿವರ್. IJCR. ಇನ್ನು ರಾವಿಗೆ ಏನಪ್ಪ ಅಂದರೆ ಪಾರುಷಿಣಿ. ಓಕೆ, ಇದು ಕೂಡ ನೀವು ಇಲ್ಲಿ ನೋಡ್ತೀರಿ, ಪಾರುಷಿಣಿ ಅಂತ ನೋಡ್ತೀರಿ. ಓಕೆ, ಪಾರುಷಿಣಿ ರಿವರ್. IJCRB. ಬಿಯಾಸ್ಗೆ ಏನಪ್ಪ ಅಂದರೆ ವಿಪಾಸ ಅಂತ ಕರಿತಿದ್ರು. ಓಕೆ, ನೋಡಿ ವಿಪಾಸ ಕೂಡ ಇಲ್ಲಿ ನಾವು ನೋಡ್ಬೋದು, ವಿಪಾಸ ಅಂತ. IJCRBS. ಇನ್ನು ಲಾಸ್ಟು ಸತ್ಲೂಜ್ಗೆ ಸೂತುದ್ರಿ. ಓಕೆ, ಇಲ್ಲಿ ಕೂಡ ನೋಡ್ತೀರಿ ನೀವು ಸೂತುದ್ರಿ ಅಂತ, ಸೂತುದ್ರಿ ರಿವರ್. ಇನ್ನು ಸರಸ್ವತಿಗೆ ಏನು ಕರಿತಿದ್ರು ಅಂದರೆ ಸರಸ್ವತಿಗೆ ಅವರು ಸುರಶ್ರುತಿ ಅಂತ ಕರಿತಿದ್ರು, ಸುರಶ್ರುತಿ ಅಂತ ಕರಿತಿದ್ರು. ಓಕೆ, ಈ ಒಂದು 7 ನದಿಗೆ ಏನಪ್ಪ ಅಂದರೆ ಆ ಒಂದು ಕಾಲದಲ್ಲಿ ಡಿಫ್ರೆಂಟ್ ನೇಮ್ ಇತ್ತು. ಓಕೆ, ಇಂಡಸ್ಗೆ ಸಿಂಧು ಅಂತ ಕರಿತಿದ್ರು, ಜೇಲಂಗೆ ವಿತಾಸ ಅಂತ ಕರಿತಿದ್ರು, ಚೀನಾಬ್ಗೆ ಅಸಿಕಿನಿ ಅಂತ ಕರಿತಿದ್ರು, ರಾವಿಗೆ ಪಾರುಷಿಣಿ, ಬಿಯಾಸ್ಗೆ ವಿಪಾಸ, ಸತ್ಲುಜ್ಗೆ ಸುತುದ್ರಿ. ಓಕೆ, ಇಷ್ಟು ನೋಡಿದ್ವಲ್ಲ, ರಿವರ್ಸ್ ನೋಡಿದ್ವಿ. ಈ ಥರ ಒಂದು ಏನಪ್ಪ ಅಂದರೆ ಜಸ್ಟ್ ಅವರು ಕನ್ಫೈನ್ಡ್ ಆಗಿದ್ದರು ಈ ಒಂದು ಪ್ರದೇಶದಲ್ಲಿ. ಏನಪ್ಪ ಅಂದರೆ ಜಸ್ಟ್ ಅರ್ಲಿ ವೇದಿಕ್ ಪೀರಿಯಡ್ ಈ ಒಂದು ರೀಜನಲ್ಲಿ ನಾವು ನೋಡ್ಬೋದು. ಮಾಡರ್ನ್ ಪಾಕಿಸ್ತಾನ್ ಮತ್ತು ಆಲ್ಮೋಸ್ಟ್ ನಾರ್ತ್ ವೆಸ್ಟ್ ಇಂಡಿಯಾ. ಓಕೆ, ದಿ ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಲೈಫ್ ಆಫ್ ರಿಗ್ವೇದಿಕ್ ಪೀರಿಯಡ್
ರಿಗ್ವೇದಿಕ್ ಪೀಪಲ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ದಿ ಹಿಮ್ಸ್ ಆಫ್ ದಿ ಋಗ್ವೇದ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ರಾಜಕೀಯ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನ ಒಂದು ಋಗ್ವೇದ ಕಾಲದಲ್ಲಿರುವ ಒಂದು ಜನರು ಏನಪ್ಪ ಅಂದರೆ ಆಲ್ಮೋಸ್ಟ್ ನಾವು ನೋಡ್ಬೋದು ಒಂದು ವೇದಗಳ ಒಂದು ಋಗ್ವೇದ ಇದೆಲ್ಲ ಋಗ್ವೇದ ಒಂದು ಸ್ತುತಿಗೀತೆಗಳ ಮುಖಾಂತರ ನಾವು ಏನು ಮಾಡ್ತೀವಿ ಆ ಒಂದು ಕಾಲದಲ್ಲಿ ಈ ಥರ ಜನರು ಇದ್ದರು ಅನ್ನೋದಕ್ಕೆ ನಾವು ನೋಡ್ಕೊಂಡು ಬರ್ತೀವಿ. ಓಕೆ. ಇನ್ನು ಪೊಲಿಟಿಕಲ್ ಆರ್ಗನೈಸೇಷನ್ ಒಂದು ರಾಜಕೀಯ ಸಂಸ್ಥೆ ಯಾವ ಥರ ಇತ್ತು ಋಗ್ವೇದದಲ್ಲಿ ಅರ್ಲಿ ವೇದಿಕ್ ಪೀರಿಯಡಲ್ಲಿ ಯಾವ ಥರ ಇತ್ತು ನೋಡ್ಕೊಂಬರೋಣ. ದ ಬೇಸಿಕ್ ಯೂನಿಟ್ ಓಕೆ ದ ಬೇಸಿಕ್ ಯೂನಿಟ್ ಆಫ್ ಪೊಲಿಟಿಕಲ್ ಆರ್ಗನೈಸೇಷನ್ ವಾಸ್ ಕುಲ ಅಥವಾ ಒಂದು ಫ್ಯಾಮಿಲಿ ಅಂತ ಕರಿತಿದ್ವಿ ನಾವು. ಒಂದು ಪ್ರತಿಯೊಂದು ಒಂದು ಫ್ಯಾಮಿಲಿ ಏನಪ್ಪ ಅಂದರೆ ಜಸ್ಟ್ ನಾವು ಕುಲ ಅಂತ ಕರಿತಿದ್ವಿ. ಓಕೆ. ಇನ್ನು ಸೆವರಲ್ ಫ್ಯಾಮಿಲಿ ಜಾಯಿನ್ ಟುಗೆದರ್ ಆನ್ ದ ಬೇಸಿಸ್ ಆಫ್ ದೇರ್ ಕಿನ್ಶಿಪ್ ಟು ಫಾರ್ಮ್ ವಿಲೇಜ್. ಒಂದು ಫ್ಯಾಮಿಲಿ ಸೇರಿ ಪ್ರತಿಯೊಂದು ಫ್ಯಾಮಿಲಿ ಸೇರಿ ಏನಪ್ಪ ಅಂದರೆ ಜಸ್ಟು ವಿಲೇಜ್ ಅಥವಾ ಒಂದು ಗ್ರಾಮ ಅಂತ ಕರಿತಿದ್ರು. ಓಕೆ, ಗ್ರಾಮ ಅಂತ ಕರಿತಿದ್ರು. ಆ ಒಂದು ಗ್ರಾಮ ಒಂದು ಲೀಡ್ ಮಾಡೋರು ಯಾರಪ್ಪ ಅಂದರೆ ಜಸ್ಟ್ ಗ್ರಾಮಿಣಿ ಅಂತ ಕರಿತಿದ್ರು. ಗ್ರಾಮದ ಒಂದು ಲೀಡರ್ ಯಾರಂದರೆ ಗ್ರಾಮಿಣಿ ಅಂತ ಕರಿತಿದ್ರು. ಓಕೆ. ಇನ್ನು ಗ್ರೂಪ್ ಆಫ್ ವಿಲೇಜ್ ಕನ್ಸ್ಟಿಟ್ಯೂಟೆಡ್ ಅ ಲಾರ್ಜರ್ ಯೂನಿಟ್ ಕಾಲ್ಡ್ ವಿಸ್ ಅಂತ ಕರಿತಿದ್ರು. ಒಂದು ಪ್ರತಿಯೊಂದು ಹಳ್ಳಿ ಸೇರಿ ಏನಪ್ಪ ಅಂದರೆ ವಿಸ್ ಅಂತ ಕರಿತಿದ್ರು. ಆ ಒಂದು ವಿಸ್ನ ಒಂದು ಹೆಡ್ ಯಾರಪ್ಪ ಅಂದರೆ ವಿಶ್ವಪತಿ. ಓಕೆ, ವಿಶ್ವಪತಿ. ಇನ್ನು ಪ್ರತಿಯೊಂದು ವಿಶ್ವ ಸೇರಿ ಏನಪ್ಪ ಅಂದರೆ ನಾವೇನು ಮಾಡ್ತಿದ್ವಿ ಜಸ್ಟ್ ಒಂದು ಜನ ಅಥವಾ ಒಂದು ಟ್ರೈಬ್ ಅಂತ ಕರಿತಿದ್ವಿ. ಎಲ್ಲ ಒಂದು ಪ್ರತಿಯೊಂದು ವಿಶ್ವ ಸೇರಿ ಜನ ಅಥವಾ ಒಂದು ಟ್ರೈಬ್ ಇದು ಏನಪ್ಪ ಅಂದರೆ ಹೈಯೆಸ್ಟ್ ಪೊಲಿಟಿಕಲ್ ಯೂನಿಟ್. ಒಂದು ಈಗ ಮಾಡರ್ನ್ ಒಂದು ನಾವು ರಾಜ್ಯ ಅಂತ ಕರಿಬೋದು ಅಥವಾ ಒಂದು ಸ್ಟೇಟ್ ಒಂದು ದೇಶ ಅಂತ ಕರಿಬೋದು. ಓಕೆ, ಪೊಲಿಟಿಕಲ್ ಯೂನಿಟ್ ಹೈಯೆಸ್ಟ್ ಪೊಲಿಟಿಕಲ್ ಯೂನಿಟು ಜನ ಅಥವಾ ಒಂದು ಟ್ರೈಬ್ ಅಂತ ಕರಿತಿದ್ವಿ. ದೇವರ್ ಸೆವರಲ್ ಟ್ರೈಬಲ್ ಕಿಂಗ್ಡಮ್ಸ್ ಡ್ಯೂರಿಂಗ್ ರಿಗ್ವೇದಿಕ್ ಪೀರಿಯಡ್ ಸಚ್ ಆಸ್ ಭರತಾಸ್, ಮಸ್ತ್ಯಾಸ್, ಯದೂಸ್, ಪುರುಸ್. ಓಕೆ, ಆ ಒಂದು ಟೈಮ್ ಫ್ರೇಮಲ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ಮೇಜರ್ ಕಿಂಗ್ಡಮ್ ಯಾವುದು ಅಂದರೆ ಒಂದು ಟ್ರೈಬಲ್ ಪೀಪಲ್ಸ್ ಅಥವಾ ಒಂದು ಜನ ಒಂದು ಯಾವ ಇದಪ್ಪ ಅಂದರೆ ಭರತ ಅಂತ ಒಂದು ಕ್ಲ್ಯಾನ್. ಓಕೆ, ಆಮೇಲೆ ಮತ್ಸ್ಯ ಅಂತ ಒಂದು ಟ್ರೈಬ್, ಮತ್ತು ಯದೂಸ್ ಅಂತ ಒಂದು ಟ್ರೈಬು, ಮತ್ತು ಪುರೂಸ್. ಓಕೆ, ಈ ಒಂದು ಮೇಜರ್ ಒಂದು ಕ್ಲ್ಯಾನ್ ನಾವು ನೋಡ್ತೀವಿ. ದಿ ಹೆಡ್ ಆಫ್ ದಿ ಕಿಂಗ್ಡಮ್ ವಾಸ್ ಕಾಲ್ಡ್ ರಾಜನ್. ನೋಡಿ, ಆ ಒಂದು ಕಿಂಗ್ಡಮ್ಗೆ ಹೆಡ್ ಯಾರಪ್ಪ ಅಂದರೆ ರಾಜನ್ ಅಥವಾ ಏನಕ್ಕೆ ನಾವು ಕಿಂಗ್ ಅಂತ ಕರಿತಿದ್ವಿ. ಓಕೆ. ದ ರಿಗ್ವೇದಿಕ್ ಪೊಲಿಟಿ ವಾಸ್ ನಾರ್ಮಲಿ ಮೊನಾರ್ಕಿಯಲ್ ಆ್ಯಂಡ್ ದ ಸಕ್ಸೆಷನ್ ವಾಸ್ ಹೆರಿಡಿಟ್ರಿ. ನೋಡಿ, ಆಲ್ಮೋಸ್ಟ್ ಯಾವ ಥರ ಇತ್ತಪ್ಪ ಅಂದರೆ ಒಂದು ರಾಜನ ಆಲ್ಮೋಸ್ಟ್ ರಾಜನ ಮಗ ರಾಜನೇ ಆಗಬೇಕು, ಆ ಥರ ಒಂದು ಮೊನಾರ್ಕಿಯಲ್ ಒಂದು ರಾಜ್ಯದ ಒಂದು ರಾಜಪ್ರಭುತ್ವವಾಗಿತ್ತು. ಮತ್ತೇನಪ್ಪ ಅಂದರೆ ಒಂದು ಉತ್ತರಾಧಿಕಾರಿ ಒಂದು ಅನುವಂಶಿಕವಾಗಿತ್ತು, ರಾಜನ ಮಗ ರಾಜ ಆಗಬೇಕಿತ್ತು. ಅದೇ ಆ ಒಂದು ಕಾಲದಲ್ಲಿ ಆ ಟೈಮು ಇತ್ತು. ಓಕೆ, ಇವು ಕೂಡ ಕಂಪ್ಲೀಟಾಗಿ ಇವು ಕೂಡ ಅದು ನಾವು ನೋಡ್ಬೋದು. ದ ಕಿಂಗ್ ವಾಸ್ ಅಸಿಸ್ಟೆಡ್ ಬೈ ಪುರೋಹಿತ ಆರ್ ಪ್ರೀಸ್ಟ್ ಆ್ಯಂಡ್ ಸೇನಾನಿ ಆರ್ ಕಮಾಂಡರ್. ನೋಡಿ, ಒಂದು ರಾಜನ್ ಇದ್ದಲ್ಲ, ಆ ರಾಜನಿಗೆ ಅಸಿಸ್ಟ್ ಮಾಡೋರು ಯಾರಪ್ಪ ಅಂದರೆ ಒಂದು ಪುರೋಹಿತ ಅಸಿಸ್ಟ್ ಮಾಡ್ತಿದ್ದ. ಇನ್ನೊಬ್ಬವ ಸೇನಾನಿ ಅಥವಾ ಏನು ಕರಿತೀವಿ ನಾವು ಕಮಾಂಡರ್ ಇವರು ಅಸಿಸ್ಟ್ ಮಾಡ್ತಿದ್ರು ಕಿಂಗ್ಗೆ. ಈ ಥರ ನಾವು ಒಂದು ರೂಲ್ನ ನಾವು ಮಾಡಬೇಕಂತ ಅಸಿಸ್ಟ್ ಮಾಡ್ಕೊತ ಬರ್ತಿದ್ರು ಅವರಿಗೆ. ಓಕೆ. ದೇ ವರ್ ಟೂ ಪಾಪ್ಯುಲರ್ ಬಾಡೀಸ್ ಕಾಲ್ಡ್ ಸಭಾ ಮತ್ತು ಸಮಿತಿ. ನೋಡಿ, ಆಲ್ಮೋಸ್ಟ್ ಆ ಒಂದು ರಾಜನಲ್ಲಿ ಎರಡು ಏನಪ್ಪ ಅಂದರೆ ಸಿವಿಕ್ ಬಾಡೀಸ್ ಇದ್ವು. ಸಭಾ ಮತ್ತು ಸಮಿತಿ. ಸಭಾ ಏನಪ್ಪ ಅಂದರೆ ದ ಫಾರ್ಮರ್ ಸೀಮ್ಸ್ ಟು ಬಿ ಹ್ಯಾವಿನ್ ಎ ಕೌನ್ಸಿಲ್ ಆಫ್ ಎಲ್ಡರ್ಸ್. ಒಂದು ಹಿರಿಯ ಪರಿಷತ್ ಅಂತ ಕರಿತೀವಿ ನಾವು. ಜಸ್ಟ್ ಈಗ ಮಾಡರ್ನ್ ಏನಪ್ಪ ಅಂದರೆ ಜಸ್ಟ್ ಮಾಡರ್ನ್ ಥಿಂಕ್ ಮಾಡಿದರೆ ಈ ಒಂದು ರಾಜ್ಯಸಭಾ ಅಂತ ಕರಿಬೋದು ನಾವು. ಮಾಡರ್ನ್ ಹೋಲಿಸಿದರೆ ಸಭಾಗ ರಾಜ್ಯಸಭಾ ಅಂತ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಲ್ಡರ್ ಪೀಪಲ್ ಹೌಸ್, ಹಿರಿಯ ನಾಗರಿಕರ ಒಂದು ಹೌಸ್ ಅಂತ ನಾವು ಹೇಳ್ಬೋದು ಸಭಾ. ಈಗ ಸಮಿತಿ ಅಂದರೆ ಏನಪ್ಪ ಅಂದರೆ ಜಸ್ಟ್ ಅಸೆಂಬ್ಲಿ ಆಫ್ ಎಂಟೈರ್ ಪೀಪಲ್, ಜನರಲ್ ಅಸೆಂಬ್ಲಿ ಆಫ್ ಎಂಟೈರ್ ಪೀಪಲ್. ಇದನ್ನು ನಾವು ಏನು ಕರಿತೀವಿ ಲೋಕಸಭಾ ಅಂತ ನಾವು ಹೋಲಿಸ್ಬೋದು. ಆಲ್ಮೋಸ್ಟ್ ಏನಪ್ಪ ಅಂದರೆ ಲೋಕಸಭಾದಲ್ಲಿ ಜನರಲ್ ಅಸೆಂಬ್ಲಿ ಆಗಿರ್ತೈತಿ. ಇನ್ನು ರಾಜ್ಯಸಭೆಯಲ್ಲಿ ಏನಪ್ಪ ಅಂದರೆ ಜಸ್ಟ್ ಎಲ್ಡರ್ ಪೀಪಲ್. ಆಲ್ಮೋಸ್ಟು ಅಲ್ಲಿ ನಾವು ಏನು ಮಾಡ್ತೀವಿ ನಾವು ಚೆಕ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ಅಂದರೆ ಲೋಕಸಭಾನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಕಂಟ್ರೋಲ್ ಮಾಡೋದು ರಾಜ್ಯಸಭಾ ಆಗಿರ್ತೈತಿ. ಓಕೆ, ಈ ಥರ ಸಭಾ ಮತ್ತು ಸಮಿತಿ ಆ ಕಾಲದಲ್ಲೇ ಇತ್ತು. ಇನ್ನು ಪೊಲಿಟಿಕಲ್ ಆರ್ಗನೈಸೇಷನ್ ಬಗ್ಗೆ ನೋಡೋಣ ನಾವು ಜಸ್ಟ್ ಫಸ್ಟು ಕುಲ ನೋಡಿದ್ವಿ. ಕುಲ ಅಥವಾ ಫ್ಯಾಮಿಲಿ. ಈಚ್ ಫ್ಯಾಮಿಲಿ ಸೇರಿ ಏನಪ್ಪ ಅಂದರೆ ವಿಲೇಜ್ ಆಯಿತು. ಈಚ್ ಫ್ಯಾಮಿಲಿ ಸೇರಿ ವಿಲೇಜ್, ಗ್ರಾಮ ಅಂತ ಕರಿತೀವಿ. ಈಚ್ ವಿಲೇಜ್ ಸೇರಿ ವಿಶ್ ಅಂತ ಆಯಿತು. ಇದನ್ನು ಹೆಡ್ ಮಾಡುವ ವಿಶ್ಪತಿ. ಓಕೆ, ಈಚ್ ವಿಶ್ ಸೇರಿ ಏನಪ್ಪ ಅಂದರೆ ಜಸ್ಟ್
ಟ್ರೈಬ್ ಅಥವಾ ಹೆಂಗೆ ಕರಿತೀವಿ ನಾವು ಟ್ರೈಬ್ ಆಯಿತು, ಟ್ರೈಬ್ ಅಥವಾ ಒಂದು ಜಸ್ಟ್ ನೋಡ್ಕೊಂಡು ಬಂದಿಲ್ಲ. ಓಕೆ, ಕಿಂಗ್ಡಮ್, ಜಸ್ಟ್ ಜನ ಅಥವಾ ಒಂದು ಟ್ರೈಬ್, ಈಚ್ ವಿಶ್ ಸೇರಿ ಜನ ಅಥವಾ ಟ್ರೈಬ್. ಓಕೆ, ಕುಲ, ಗ್ರಾಮ, ವಿಶ್, ಜನ, ಈ ಥರ ಒಂದು ಹೈರಾರ್ಕಿ ನಾವು ನೋಡ್ಬೋದು ಪೊಲಿಟಿಕಲ್ ಆರ್ಗನೈಸೇಷನ್ ಮುಖಾಂತರ. ಇನ್ನು ಅವರೊಂದು ಸಾಮಾಜಿಕ ಜೀವನ ನೋಡೋದಾದರೆ ಯಾವ ಥರ ಇತ್ತು ಅಂದರೆ, ದ ರಿಗ್ವೇದಿಕ್ ಸೊಸೈಟಿ ವಾಸ್ ಅ ಪೇಟ್ರಿಯಾರ್ಕಲ್, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪಿತೃಪ್ರಧಾನವಾಗಿತ್ತು. ದ ಬೇಸಿಕ್ ಯೂನಿಟ್ ಆಫ್ ಸೊಸೈಟಿ ವಾಸ್ ಫ್ಯಾಮಿಲಿ ಆಫ್ ಗ್ರಹಂ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಬೇಸಿಕ್ ಯೂನಿಟ್ ಅಂದರೆ ಜಸ್ಟ್ ಒಂದು ಫ್ಯಾಮಿಲಿ ಒಂದು ಬೇಸಿಕ್ ಯೂನಿಟ್ ಆಗಿತ್ತು ಅಲ್ಲಿ, ಅಥವಾ ಗ್ರಹಂ ಅಂತ ಕರಿತಿದ್ವಿ. ದ ಹೆಡ್ ಆಫ್ ದಿ ಫ್ಯಾಮಿಲಿ ವಾಸ್ ನೋನ್ ಆ್ಯಸ್ ಗೃಹಪತಿ, ಒಂದು ಹೆಡ್, ಒಂದು ಫ್ಯಾಮಿಲಿ ಹೆಡ್ಗೆ ಯಾರು ಏನು ಕರಿತಿದ್ವಿ ನಾವು, ಗೃಹಪತಿ ಅಂತ ಕರಿತಿದ್ವಿ. ದ ಮೊನೋಗ್ಯಾಮಿ ವಾಸ್ ಜನರಲಿ ಪ್ರಾಕ್ಟಿಸ್ಡ್ ವೈಲ್ ಪಾಲಿಗ್ಯಾಮಿ ವಾಸ್ ಪ್ರಿವಲೆಂಟ್ ಅಮಾಂಗ್ ದಿ ರಾಯಲ್ ಆ್ಯಂಡ್ ನೋಬೆಲ್ ಫ್ಯಾಮಿಲಿ. ನೋಡಿ ಆವಾಗಲೇ ಏನಿತ್ತಪ್ಪ ಅಂದರೆ ಒಂದು ಜಸ್ಟ್ ಆಲ್ಮೋಸ್ಟ್ ಒಂದು ಏಕಪತಿತ್ವ ಇತ್ತು. ಬಟ್ ಏನಪ್ಪ ಅಂದರೆ ಒಂದು ಉನ್ನತ ಅಧಿಕಾರಿಗಳು ಅಥವಾ ಒಂದು ಆಲ್ಮೋಸ್ಟ್ ಒಂದು ರಿಚ್ ಪೀಪಲ್ಸ್ ಇದ್ರಲ್ಲ, ಅವ್ರು ಏನು ಮಾಡ್ತಿದ್ರು, ಒಂದು ಬಹುಪತಿತ್ವವನ್ನು ಇಟ್ಕೊಳ್ಳೋಕ್ಕೆ ಒಂದು ಆಲ್ಮೋಸ್ಟ್ ಅವ್ರಿಗೆ ಒಂದು ಇತ್ತು, ಅವರು ಕೂಡ ಒಂದು ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ರು ಪಾಲಿಗ್ಯಾಮಿನ. ಓಕೆ, ದ ವೈಫ್ ಟುಕ್ ಕೇರ್ ಆಫ್ ದಿ ಹೌಸ್ ಹೋಲ್ಡ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಆಲ್ ದಿ ಮೇಜರ್ ಸೆರೆಮನೀಸ್. ನೋಡಿ ವಿಮೆನ್ ಇದಲ್ಲ, ಮಹಿಳೆ ಆವಾಗಲೇ ಏನಪ್ಪ ಅಂದರೆ ಡ್ಯೂವಲ್ ವರ್ಕ್ ಇತ್ತು. ಓಕೆ, ಡ್ಯೂವಲ್ ವರ್ಕ್, ಒಂದು ಮನೆಯಲ್ಲಿ ಹೋಗಿ ಒಂದು ಆಲ್ಮೋಸ್ಟ್ ಏನಪ್ಪ ಅಂದರೆ ಮನೆಯಲ್ಲೇ ಒಂದು ಮನೆಯ ಕೆಲಸವನ್ನು ಮಾಡಿಕೊಂಡು ಮತ್ತೇನಪ್ಪ ಅಂದರೆ ಇನ್ನು ಹೊಲದ ಕೆಲಸ ಅಥವಾ ಒಂದು ಇನ್ನೊಂದು ಆಲ್ಮೋಸ್ಟ್ ಒಂದು ಮೇಜರ್ ಸೆರೆಮನಿ, ಒಂದು ಸಪ್ರೇಟ್ ಪಾರ್ಟ್ನ ಅವರು ಈ ಎರಡು ಡ್ಯೂವಲ್ ವರ್ಕ್ನ ಮಾಡಬೇಕಿತ್ತು. ಒಂದು ಮನೆಗೆ ನೋಡ್ಕೋಬೇಕಿತ್ತು, ಇನ್ನೊಂದು ಹೊರಗಿನ ಒಂದು ಜಸ್ಟ್ ಏನಾದರೂ ಒಂದು ಇತ್ತಪ್ಪ ಅಂದರೆ ಅದನ್ನು ಕೂಡ ಅವರು ಮೇಂಟೈನ್ ಮಾಡಬೇಕಿತ್ತು. ಓಕೆ, ಡ್ಯೂವಲ್ ವರ್ಕ್ ನಾವು ನೋಡ್ತೀವಿ. ವಿಮೆನ್ ವರ್ ಗಿವನ್ ಈಕ್ವಲ್ ಅಪರ್ಚುನಿಟೀಸ್ ಆ್ಯಸ್ ಮೆನ್ ಫಾರ್ ದರ್ ಸ್ಪಿರಿಚುವಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ವಿಮೆನ್ಗೂ ಕೂಡ ಇನ್ನೊಂದು ಅಲ್ಲಿ ಒಂದು ಈಕ್ವಲ್ ರೋಲ್ ಇತ್ತು, ಈಕ್ವಲ್ ಆಗಿ ನಾವು ನೋಡ್ತಿದ್ವಿ, ವಿಮೆನ್ನ ನಾವು ಈಕ್ವಲ್ ಆಗಿ ನೋಡ್ತಿದ್ವಿ, ತಾರತಮ್ಯ ಮಾಡ್ತಿದ್ದಿಲ್ಲ. ದೇರ್ ವರ್ ವಿಮೆನ್ ಪೋಯೆಟ್ಸ್ ಲೈಕ್ ಅಫಾಲ, ವಿಶ್ವರ, ಘೋಷ, ಲೋಪಮುದ್ರ. ನೋಡಿ ಆಗಿನ ಕಾಲದಲ್ಲಿ ಒಂದು ಈಕ್ವಲ್ ಸ್ಟೇಟಸ್ ಕೊಡ್ತಿದ್ರಪ್ಪ ಅನ್ನಲಿಕ್ಕೆ ಜಸ್ಟ್ ನಾವು ಏನು ನೋಡ್ತೀವಿ, ಒಂದು ಪುರಾವೆಗಳೇನೆಂದರೆ ಆ ಕಾಲದಲ್ಲಿ ಏನಿದ್ರು ಒಂದು ಮಹಿಳೆಯ ಒಂದು ಕವಿ ಇದ್ದರು. ಓಕೆ, ಕವಯತ್ರಿ ಯಾರು ಅಂದರೆ ಅಪಾಲ, ವಿಶ್ವರ, ಘೋಷ, ಲೋಪಮುದ್ರ, ಇವರೆಲ್ಲ ಏನು ಬಂದರೆ ಒಂದು ಮಹಿಳೆಯ ಒಂದು ಕವಯತ್ರಿಗಳು. ವುಮೆನ್ ಕುಡ್ ಈವನ್ ಅಟೆಂಡ್ ದಿ ಪಾಪ್ಯುಲರ್ ಅಸೆಂಬ್ಲಿ. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಜಸ್ಟು ಆಲ್ಮೋಸ್ಟ್ ಒಂದು ದೊಡ್ಡ ಒಂದು ಸೆರೆಮನಿ ಅಥವಾ ಒಂದು ಅಸೆಂಬ್ಲಿ ಏನಾರ ನಡೀತಿತ್ತಪ್ಪ ಅಂದರೆ ಅಲ್ಲಿ ಒಂದು ಹೆಣ್ಮಕ್ಳು ಹೋಗಿ ಏನಪ್ಪ ಅಂದರೆ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಅವರು. ಓಕೆ, ದೇರ್ ವಾಸ್ ನೋ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ದಿ ಪ್ರಾಕ್ಟೀಸ್ ಆಫ್ ಸತಿ ವಾಸ್ ಆಬ್ಸೆಂಟ್. ನೋಡಿ ಆ ಟೈಮಲ್ಲಿ ಏನಪ್ಪ ಅಂದರೆ ಜಸ್ಟ್ ಚೈಲ್ಡ್ ಮ್ಯಾರೇಜ್ ಇದೆಲ್ಲ ಮತ್ತು ಸತಿ ಪದ್ಧತಿಯನ್ನು ಅವರು ಆಲ್ಮೋಸ್ಟ್ ಅಲ್ಲಿ ಏನೂ ಇದ್ದಿದ್ದಿಲ್ಲ. ಆಲ್ಮೋಸ್ಟ್ ಆ ಒಂದು ಟೈಮ್ ಫ್ರೇಮಲ್ಲಿ ಸತಿ ಪದ್ಧತಿ ಮತ್ತು ಚೈಲ್ಡ್ ಮ್ಯಾರೇಜು ಏನು ಎಲ್ಲ ಆಬ್ಸೆಂಟ್ ಇದ್ವು. ಅ ವೆರೈಟಿ ಆಫ್ ಆರ್ನಮೆಂಟ್ಸ್ ವರ್ ಯೂಸ್ಡ್ ಬೈ ಬೋತ್ ಮೆನ್ ಆ್ಯಂಡ್ ವುಮೆನ್. ನೋಡಿ ನಾವು ಆಗಲೇ ಹೇಳಿದ್ವಿ, ಒಂದು ಹರಪ್ಪನ್ ನಾಗರಿಕತೆಯಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅರ್ಬನೈಸೇಷನ್ ಆಗಿರೋದ್ರಿಂದ ಏನಪ್ಪ ಅಂದರೆ ಜಸ್ಟ್ ಅವರು ಮಾಡರ್ನ್ ಆಗಿ ಆಲ್ಮೋಸ್ಟ್ ಒಂದು ವಿಯರ್ ಮಾಡ್ಕೊಂಡು ಬರ್ತಿದ್ರು. ಸೊ ಈ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನಾವು ಅರ್ಬನೈಸೇಷನ್ ನೋಡೋಂಗಿಲ್ಲ, ಜಸ್ಟ್ ಒಂದು ನಾರ್ಮಲ್ ಸಿಂಪಲ್ ಲೈಫ್ ಅಥವಾ ಒಂದು ಹಳ್ಳಿ ಜೀವನವನ್ನು ನೋಡ್ತೀವಿ ನಾವು. ಇವರ ಒಂದು ವೈದಿಕ್ ಸಂಸ್ಕೃತಿ ಅರ್ಲಿ ವೇದಿಕ್ ಎಸ್ಪೆಷಲಿ ಅರ್ಲಿ ವೇದಿಕಲ್ಲಿ ನಾವು ನೋಡ್ತೀವಿ, ಜಸ್ಟ್ ಒಂದು ಹಳ್ಳಿಯ ಒಂದು ಜೀವನ ನೋಡ್ತೀವಿ ನಾವು. ಓಕೆ, wheat and barley, milk and its products like curd and ghee, vegetables and fruit were chief articles of food. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಇವ್ರದ್ದೊಂದು ಮೇನ್ ಫುಡ್ ಏನಿತ್ತು ಅಂದರೆ ಜಸ್ಟ್ ಒಂದು ಬಾರ್ಲಿ ಮತ್ತು ಗೋಧಿನ ಯೂಸ್ ಮಾಡ್ತಿದ್ರು. ಅಲಾಂಗ್ ವಿತ್ ಬಾರ್ಲಿ ಮತ್ತು ಗೋಧಿ ಮಿಲ್ಕ್ ಪ್ರಾಡಕ್ಟ್ಸ್ ಬಾಳಿದ್ದು ಒಂದು ಲೈಕ್ ತುಪ್ಪ ಮತ್ತು ಏನಪ್ಪ ಅಂದರೆ ಒಂದು ಆಲ್ಮೋಸ್ಟ್ ಫ್ರೂಟ್ಸು ಇವೆಲ್ಲ ಏನಪ್ಪ ಅಂದರೆ ಜಸ್ಟ್ ಒಂದು ಸ್ಟ್ಯಾಪಲ್ ಫುಡ್ ಆಗಿತ್ತು ಇವ್ರದ್ದು. ಓಕೆ, ದ ಈಟಿಂಗ್ ಆಫ್ ಕೌಸ್ ಮೀಟ್ ವಾಸ್ ಪ್ರೊಹಿಬಿಟೆಡ್ ಸಿನ್ಸ್ ಇಟ್ ವಾಸ್ ಸ್ಯಾಕ್ರೆಡ್ ಆ್ಯನಿಮಲ್. ನೋಡಿ ಆವಾಗಲೇ ಏನು ಮಾಡ್ತಿದ್ರು, ಒಂದು ಆಕಳು ಏನಪ್ಪ ಅಂದರೆ ಒಂದು ಪವಿತ್ರದ ಒಂದು ಆ್ಯನಿಮಲ್ ಅಂತ ಅವರು ಜಸ್ಟ್ ಒಂದು ರೂಢಿ ಮಾಡ್ಕೊಂಡಿದ್ರು. ಸೊ ಅದನ್ನೊಂದು ತಿನ್ನೋದ್ರಿಂದ ಏನಪ್ಪ ಅಂದರೆ ಜಸ್ಟ್ ಒಂದು ಪಾಪ ಬರ್ತಿತ್ತು ಅಂತ ಅದು ಆಲ್ಮೋಸ್ಟ್ ಏನಪ್ಪ ಅಂದರೆ ಅವರು ತಿಂತಿದ್ದಿಲ್ಲ ಅದನ್ನು. ಚಾರಿಯಟ್ ರೇಸಿಂಗ್, ಹಾರ್ಸ್ ರೇಸಿಂಗ್, ಡೈಸಿಂಗ್, ಮ್ಯೂಸಿಕ್, ಡ್ಯಾನ್ಸ್ ಇವರು ಏನಪ್ಪ ಅಂದರೆ ಅವ್ರು ಆಲ್ಮೋಸ್ಟ್ ಒಂದು ಹಾಬಿಗಳಾಗಿದ್ದು. ಇವರ ಒಂದು ರಥ ಓಡಿಸುವುದು, ಒಂದು ಕುದುರೆ ಓಡಿಸುವುದು ಮತ್ತು ಪಗಡೆ ಆಟ ಆಡುವುದು, ಆಲ್ಮೋಸ್ಟ್ ಒಂದು ಸಂಗೀತ ಇವೆಲ್ಲ ಏನಪ್ಪ ಅಂದರೆ ಜಸ್ಟ್ ಒಂದು ಹಾಬಿ ಆಗಿತ್ತು. ದ ಸೋಷಿಯಲ್ ಡಿವಿಷನ್ಸ್ ವರ್ ನಾಟ್ ರಿಜಿಡ್ ಡ್ಯೂರಿಂಗ್ ದಿ ರಿಗ್ವೇದಿಕ್ ಪೀರಿಯಡ್ ಆ್ಯಸ್ ಇಟ್ ವಾಸ್ ಇನ್ ದ ಲೇಟರ್ ವೇದಿಕ್ ಪೀರಿಯಡ್. ಆಲ್ಮೋಸ್ಟ್ ಏನಪ್ಪ ನೋಡಿ
ಜಸ್ಟು ಒಂದು ರಿಗ್ವೇದಿಕ್ ಪೀರಿಯಡ್, ಅರ್ಲಿ ರಿಗ್ವೇದಿಕ್ ಪೀರಿಯಡಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ನೋಡ್ತೀವಿ ದ ಸೋಷಿಯಲಿಕ್ ಡಿವಿಷನ್ಸ್ ವಾಸ್ ನಾಟ್ ರಿಜಿಡ್, ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಫ್ಲೆಕ್ಸಿಬಲ್ ಆಗಿತ್ತು. ಓಕೆ, ಫ್ಲೆಕ್ಸಿಬಲ್ ಆಗಿತ್ತು. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮಹಿಳೆಯರು ಒಂದು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು, ಮಹಿಳೆಯರು ಕೂಡ ಒಂದು ಈಕ್ವಲ್ ಸ್ಟೇಟಸ್ ನೋಡ್ತಿದ್ವಿ ನಾವು ಅರ್ಲಿ ವೇದಿಕಲ್ಲಿ. ಬಟ್ ಲೇಟ್ರ್ ವೇದಿಕಲ್ಲಿ ನೋಡೋಂಗಿಲ್ಲ. ಲೇಟ್ರ್ ವೇದಿಕಲ್ಲಿ ನಾವು ಏನು ನೋಡ್ತೀವಿ, ಮಹಿಳೆಯರಿಗೆ ನಾವು ಸ್ವತಂತ್ರವನ್ನು ಆಲ್ಮೋಸ್ಟ್ ಕಡಿಮೆ ಹಾಕುವಂತ ಬರ್ತೈತಿ. ಎಕನಾಮಿಕ್ ಕಂಡೀಷನ್ ನೋಡೋದಾದರೆ ಈಗ ಒಂದು ಆರ್ಥಿಕ ಸ್ಥಿತಿ ಯಾವ ಥರ ಇತ್ತು ಅಂದರೆ, ದಿ ರಿಗ್ವೇದಿಕ್ ಆರ್ಯನ್ಸ್ ವರ್ ದಿ ಪ್ಯಾಸ್ಟೋರಲ್ ಪೀಪಲ್ ಆ್ಯಂಡ್ ದೇರ್ ಮೇನ್ ಆಕ್ಯುಪೇಷನ್ ವಾಸ್ ಕ್ಯಾಟಲ್ ರೇರಿಂಗ್. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ನೋಡಿದ್ವಿ, ನಾವು ಹಳ್ಳಿಯ ಜೀವನ ಇತ್ತು ಅವ್ರದ್ದು. ಓಕೆ, ಒಂದು ಅರ್ಬನೈಸೇಷನ್ ಇದ್ದಿದ್ದಿಲ್ಲ, ಕಂಪ್ಲೀಟಾಗಿ ಇದ್ದಿದ್ದಿಲ್ಲ. ಒಂದು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಹಳ್ಳಿಯ ಜೀವನ ಅವ್ರದ್ದು ಆಗಿತ್ತು, ಸೋಷಿಯಲ್ ಲೈಫು. ದೇರ್ ವೆಲ್ತ್ ವಾಸ್ ಎಸ್ಟಿಮೇಟೆಡ್ ಇನ್ ಟರ್ಮ್ಸ್ ಆಫ್ ದೇರ್ ಕ್ಯಾಟಲ್. ಅವರು ಯಾವ ಥರ ನಾವು ಏನು ನೋಡ್ತಿದ್ವಿ ಅಂದರೆ, ಅವು ಎಷ್ಟು ಜನ ಒಂದು ಮನೆಯಲ್ಲಿ ಎಷ್ಟು ಆಕಳು ಇರ್ತಿದ್ವಲ್ಲ, ಆ ಆಕಳ ಮೇಲೆ ಏನಪ್ಪ ಅಂದರೆ ಅವರು ಶ್ರೀಮಂತರು ಅಂತ ನಾವು ಡಿಸೈಡ್ ಮಾಡ್ತಿದ್ವಿ. ಪ್ರತಿ ಆಕಳು ಏನಪ್ಪ ಅಂದರೆ ಅವರು ಒಂದು ಆಸ್ತಿ ಇದ್ದಂಗೆ. ಓಕೆ, ದ ಕಾರ್ಪೆಂಟರಿ ವಾಸ್ ದ ಅನದರ್ ಇಂಪಾರ್ಟೆಂಟ್ ಪ್ರೊಫೆಷನ್. ದೇ ಪ್ರೊಡ್ಯೂಸ್ ಚಾರಿಯಟ್ಸ್ ಆ್ಯಂಡ್ ಪ್ಲಫ್ಸ್. ಈ ಥರ ನಾವು ಪ್ರೊಫೆಷನ್ ನೋಡ್ಕೊತ ಬರ್ತೀವಿ. ಪ್ರೊಫೆಷನ್ ನೋಡು, ಕಾರ್ಪೆಂಟ್ರಿ ಒಂದು ಬಡಿಗೆತನ ಮಾಡುವ, ಮರಗೆಲಸ ಬಡಿಗೆತನ ಮಾಡುವು ಏನು ಮಾಡ್ತಿದ್ರು, ಒಂದು ರಥ ಮತ್ತು ನೇಗಿಲನ್ನು ಏನು ಮಾಡ್ತಿದ್ರು, ಜಸ್ಟ್ ಒಂದು ಉತ್ಪಾದನೆ ಮಾಡ್ತಿದ್ರು. ಓಕೆ, ಕಾರ್ಪೆಂಟರ್ಸ್. ಇನ್ನು ಸ್ಪಿನ್ನಿಂಗ್, ನೂಲುವ ಒಂದು ಕ್ರಿಯೆ, ಅನದರ್ ಇಂಪಾರ್ಟೆಂಟ್ ಆಕ್ಯುಪೇಷನ್. ಆ್ಯಂಡ್ ಕಾಟನ್ ವುಲನ್ ಫ್ಯಾಬ್ರಿಕ್ಸ್ ವರ್ ಮೇಡ್. ಒಂದು ಸ್ಪಿನ್ನಿಂಗ್ ಕೂಡ ಒಂದು ಆಕ್ಯುಪೇಷನ್ ನಾವು ನೋಡ್ತೀವಿ. ಇನ್ನು ಗೋಲ್ಡ್ ಸ್ಮಿತ್ಸ್ ವರ್ ಆ್ಯಕ್ಟಿವ್ ಇನ್ ಮೇಕಿಂಗ್ ಆರ್ನಮೆಂಟ್ಸ್. ಒಂದು ಅಕ್ಕಸಾಲಿಗೆ ಏನು ಮಾಡ್ತಿದ್ರು, ಆಲ್ಮೋಸ್ಟ್ ಕೂಡ ಅವರು ಕೂಡ ಒಂದು ನಾವು ನೋಡ್ಬೋದು ಇಲ್ಲಿ ಒಂದು ಟೈಮ್ ಫ್ರೇಮಲ್ಲಿ. ಟ್ರೇಡ್ ವಾಸ್ ಅನದರ್ ಇಂಪಾರ್ಟೆಂಟ್ ಎಕನಾಮಿಕ್ ಆಕ್ಟಿವಿಟಿ ಆ್ಯಂಡ್ ರಿವರ್ಸ್ ಸರ್ವ್ಡ್ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ವ್ಯಾಪಾರ ಮತ್ತು ವಹಿವಾಟು ಏನಪ್ಪ ಅಂದರೆ ಇಲ್ಲಿ ಆಲ್ಮೋಸ್ಟ್ ಒಂದು ರಿವರ್ ಮೂಲಕ ನಡೀತಾ ಇತ್ತು. ಬೇಸ್ಡ್ ಆನ್ ಪ್ರೊಫೆಷನ್ ನೋಡಿ, ಬೇಸ್ಡ್ ಆನ್ ಒಂದು ಪ್ರೊಫೆಷನ್ ಮುಖಾಂತರ, ಪ್ರೊಫೆಷನ್ ಅವರ ಒಂದು ವೃತ್ತಿ ಜೀವನದ ಮುಖಾಂತರ ಏನು ಮಾಡ್ತೀವಿ ನಾವು, ಜಸ್ಟ್ ಒಂದು ಕ್ಲಾಸಸ್, ಒಂದು ವರ್ಗ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಒಂದು ಟೀಚಿಂಗ್ ಮತ್ತು ಪ್ರೀಚಿಂಗ್. ಒಂದು ಬ್ರಾಹ್ಮಣರು ಏನಪ್ಪ ಅಂದರೆ ಜಸ್ಟ್ ಒಂದು ಅವರು ಟೀಚಿಂಗ್ ಮಾಡೋದು, ಜಸ್ಟ್ ಒಂದು ಶಿಕ್ಷಣ ಕೊಡೋರೆಲ್ಲ ಏನಪ್ಪ ಅಂದರೆ ಬೇಸ್ಡ್ ಆನ್ ದೇರ್ ಪ್ರೊಫೆಷನ್ ನಾವು ಏನು ಮಾಡ್ತಿದ್ವಿ, ಬ್ರಾಹ್ಮಣ ಇವರು ಅಂತ ಕೇಳ್ತಿದ್ವಿ ನಾವು. ಇವರೊಂದು ಶಿಕ್ಷಣ ಕೊಡೋರು ಬ್ರಾಹ್ಮಣ. ಇನ್ನು ರೋಲ್ ಮಾಡೋರು ಒಂದು ಲೀಡರ್ಸ್ ಇದ್ದವರಿಗೆ ರಾಜನ್ ಅಥವಾ ಏನು ಕರಿತಿದ್ವಿ ನಾವು, ಕ್ಷತ್ರಿಯ ಅಂತ ಕರಿತಿದ್ವಿ. ಲೀಡರ್ಗೆ ಕ್ಷತ್ರಿಯ ಅಂತ ಕರಿತಿದ್ವಿ. ಇನ್ನು ಒಂದು ಪ್ರೊಡಕ್ಷನ್ ಪ್ರೊಸೆಸ್, ಲೈಕ್ ಹೇಳಿದ್ವಲ್ಲ, ಅಕ್ಕಸಾಲಿಗರಾಗಿರ್ಬೋದು, ಒಂದು ಕಾರ್ಪೆಂಟರ್ ಆಗಿರ್ಬೋದು, ಅಥವಾ ಸ್ಪಿನ್ನಿಂಗ್ ಆಗಿರ್ಬೋದು, ಈ ಥರ ಒಂದು ಪ್ರೊಡಕ್ಷನ್ ಪ್ರೊಸೆಸ್ ಅಗ್ರಿಕಲ್ಚರ್ ಡೆವಲಪ್ ಮಾಡ್ತಿರ್ಬೋದು. ಅವ್ರಿಗೆ ಏನು ಕರಿತಿದ್ವಿ ನಾವು, ಒಂದು ವೈಶ್ಯ ಅಂತ ಕರಿತಿದ್ವಿ. ಓಕೆ, ಬೇಸ್ಡ್ ಆನ್ ಪ್ರೊಫೆಷನ್ ಒಂದು ಕ್ಲಾಸ್ ಸಿಸ್ಟಮ್ ಇಲ್ಲಿ ಬಂತು. ಟೀಚಿಂಗ್ ಮತ್ತು ಪ್ರೀಚಿಂಗ್ ಮಾಡೋರು ನಾವು ಏನು ಕರಿತಿದ್ವಿ, ಬ್ರಾಹ್ಮಣ ಅಂತ ಕರಿತಿದ್ವಿ. ಮತ್ತು ಏನಪ್ಪ ಅಂದರೆ ಒಂದು ಲೀಡರ್ ರೋಲ್ನ ತೊಗೊಳ್ಳೋರು ನಾವು ಕ್ಷತ್ರಿಯ ಅಂತ ಕರಿತಿದ್ವಿ. ಮತ್ತು ಇನ್ನೊಂದು ಅಕ್ಕಸಾಲಿಗ, ಕಾರ್ಪೆಂಟರ್ಸ್, ಆಗ ಒಂದು ರೈತರು, ಆಲ್ಮೋಸ್ಟ್ ಏನಪ್ಪ ಅಂದರೆ ಅವರು ನಾವು ವೈಶ್ಯರು ಅಂತ ಕರಿತಿದ್ವಿ. ಓಕೆ, ಈ ಒಂದು 3 ಒಂದು ಕ್ಲಾಸ್ ನಾವು ನೋಡ್ತೀವಿ. ಇನ್ನೊಂದು ಧರ್ಮ ನೋಡೋದಾದರೆ, ರಿಲಿಜಿಯನ್ ನೋಡೋದಾದರೆ ಯಾವ ಥರ ಇತ್ತು ಆ ಧರ್ಮದಲ್ಲಿ, ಆಲ್ಮೋಸ್ಟ್ ನೋಡಿ, ರಿಗ್ವೇದಿಕ್ ಆರ್ಯನ್ಸ್ ವರ್ಷಿಪ್ಡ್ ನ್ಯಾಚುರಲ್ ಫೋರ್ಸಸ್ ಲೈಕ್ ಅರ್ತ್, ಫೈರ್, ವಿಂಡ್, ರೈನ್, ಥಂಡರ್. ಒಂದು ಪ್ರಕೃತಿಯ ಒಂದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅವರು ಆರಾಧನೆ ಮಾಡ್ತಿದ್ರು. ಪ್ರಕೃತಿ ದೇವತೆಗಳಂಥ ಒಂದು ಭೂಮಿ, ಒಂದು ಅಗ್ನಿ, ವಾಯು ಮತ್ತು ಮಳೆ ಮತ್ತು ಗುಡುಗನ್ನು ಇವರು ಏನು ಮಾಡ್ತಿದ್ರು, ಆರಾಧನೆ ಮಾಡ್ತಿದ್ರು. ದ ಇಂಪಾರ್ಟೆಂಟ್ ರಿಗ್ವೇದಿಕ್ ಗಾಡ್ಸ್ ವರ್ ಪೃಥ್ವಿ, ಅಗ್ನಿ, ವಾಯು, ವರುಣ, ಇಂದ್ರ ಅಂದರೆ ಒಂದು ಥಂಡರ್ ಒಂದು ಗುಡುಗು ನಾವೇನು ಕರಿತಿದ್ವಿ, ಒಂದು ಇಂದ್ರ ಅಂತ ಕರಿತಿದ್ವಿ. ಓಕೆ, ಆ ಒಂದು ಟೈಮಲ್ಲಿ ಮೇಜರ್ ಗಾಡ್ ಆಗಿದ್ದ, ಒಂದು ಪ್ರಮುಖ ಒಂದು ದೇವರು ಯಾರಪ್ಪ ಅಂದರೆ ಇಂದ್ರ. ಓಕೆ, ಇಂದ್ರ ವಾಸ್ ದಿ ಮೋಸ್ಟ್ ಪಾಪ್ಯುಲರ್ ಅಮಾಂಗ್ ದೆಮ್ ಡ್ಯೂರಿಂಗ್ ದ ಅರ್ಲಿ ವೇದಿಕ್ ಪೀರಿಯಡ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಯಾರಿಗಪ್ಪ ಅಂದರೆ, ಇಂದ್ರ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಯಾವ ದೇವ್ರಿಗೆ ಅಂದರೆ ಅಗ್ನಿ. ನೋಡಿ, ಅಗ್ನಿಗೆ ಅಂದರೆ ನಾವು ಸೆಕೆಂಡ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಇವರೇನಪ್ಪ ಅಂದರೆ ಅಗ್ನಿ ದೇವರು ಆ್ಯಸ್ ಅ ಇಂಟರ್ಮೀಡಿಯೇಟರಿ ಬಿಟ್ವೀನ್ ಗಾಡ್ಸ್ ಆ್ಯಂಡ್ ಪೀಪಲ್. ಒಂದು ಇಂದ್ರ ಮತ್ತು ಜನಸಾಮಾನ್ಯರ ನಡುವೆ ಈ ಒಂದು ಅಗ್ನಿ ದೇವರು ನಾವು ಏನು ಮಾಡ್ತಿದ್ವಿ, ಜಸ್ಟ್ ಮೀಡಿಯೇಟರ್ ಒಂದು ವರ್ಕ್ ಮಾಡುವಂಥ ಒಂದು ದೇವರು ಯಾರಪ್ಪ ಅಂದರೆ ಅಗ್ನಿ ಅಂತ ಕರಿತಿದ್ವಿ ನಾವು. ನಮ್ಮ ಒಂದು ಕೂಗು, ನಮ್ಮ ಒಂದು ಅಳಲನ್ನು ಜಸ್ಟ್ ಏನಪ್ಪ ಅಂದರೆ ಅಗ್ನಿ ಆ ಒಂದು ದೇವರು ಅದನ್ನು ತೊಗೊಂಡು ಆ ಒಂದು ದೇವರಿಗೆ ಏನಪ್ಪ ಅಂದರೆ ಅದು ಕೊಡ್ತಿದ್ದ ಅಂತ ಜಸ್ಟ್ ಆ ಥರ ಒಂದು ನಂಬಿಕೆ ಇತ್ತು.
ವರುಣ ವಾಸ್ ದಿ ಸಪೋಸ್ ಟು ಬಿ ಅಪ್ ಹೋಲ್ಡರ್ ಆಫ್ ದಿ ನ್ಯಾಚುರಲ್ ಆರ್ಡರ್. ಇನ್ನು ವರುಣ ದೇವರು ಏನಪ್ಪ ಅಂದರೆ ಜಸ್ಟ್ ಒಂದು ಸೋಷಿಯಲ್ ಜಸ್ಟಿಸ್ ಆಯಿತು ಇಲ್ಲ ಅದು ಕರೆಕ್ಟ್ ಐತೆ ಇಲ್ಲ ನ್ಯಾಯ ಮತ್ತು ಸಮ್ಮಿತಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇವನು ಎತ್ತಿ ಹಿಡಿತಿದ್ದ. ದೇರ್ ವರ್ ಆಲ್ಸೋ ಫೀಮೇಲ್ ಗಾಡ್ಸ್, ಒಂದು ಫೀಮೇಲ್ ಗಾಡ್ಸ್ ನಾವು ನೋಡ್ತೀವಿ. ಯಾವ ಅಂದರೆ ಅದಿತಿ, ಉಷಾಸ್, ಇವರೆಲ್ಲ ಏನಪ್ಪ ಅಂದರೆ ಒಂದು ಮಹಿಳೆಯ ಒಂದು ದೇವರ ಮಹಿಳೆ ಅಂತ ಕರಿತೀವಿ ನಾವು. ದೇವರ್ ನೋ ಟೆಂಪಲ್ಸ್ ಆ್ಯಂಡ್ ನೋ ಐಡಲ್ ವರ್ಷಿಪ್ ಡ್ಯೂರಿಂಗ್ ದಿ ಅರ್ಲಿ ವೇದಿಕ್ ಪೀರಿಯಡ್. ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಸೆಂಟೆನ್ಸ್ ವೈಸ್ ಕೊಡ್ತಿರ್ತಾರೆ ಎಕ್ಸಾಮಲ್ಲಿ. ಸೊ ಅಲ್ಲಿ ನಾವು ಆ ಒಂದು ಟೈಮ್ ಫ್ರೇಮಲ್ಲಿ ನಾವು ಏನು ಮಾಡ್ತೀವಿ, ಒಂದು ಗುಡಿ ಗುಂಡಾರಗಳು ಇದ್ದಿದ್ದಿಲ್ಲ ಮತ್ತು ಐಡಲ್ ವರ್ಷಿಪ್ ಒಂದು ಮೂರ್ತಿ ಆರಾಧನೆ ಏನು ಇದ್ದಿದ್ದಿಲ್ಲ. ಓಕೆ, ಓನ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ರಿಸೈಟಲ್, ಒಂದು ಹೋಮ ಹವನ ಮತ್ತು ಯಾಗ ಈ ಥರ ಒಂದು ಕ್ರಿಯೆಗಳು ನಾವು ನೋಡ್ತೀವಿ. ಓಕೆ, ಈಗ ಒಂದು ಪಾರ್ಟ್ 1ನಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ಏನು ಮಾಡಿದ್ವಿ, ಅರ್ಲಿ ವೇದಿಕ್ 1500 1000 BC ವರೆಗೆ ನಾವು ಜಸ್ಟ್ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ನಾನು ಲೇಟರ್ ವೇದಿಕ್ ಪೀರಿಯಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಇಂಪಾರ್ಟೆಂಟ್ ನೋಟಿಫಿಕೇಶನ್ ನೋಡಿ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ಜು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತದೆ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಧನ ಸಹಾಯ ಮಾಡಬಹುದು. ಶಿಶು ನೋಡಿ 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ಸೂಚಿಸಬಹುದು. ಇಂಪಾರ್ಟೆಂಟ್ ನೋಟ್, ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಮ್ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾವು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೇವೆ. ಓಕೆ, ಜಸ್ಟ್ ನೋಡಿ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಆ ಒಂದು ಸಬ್ಸ್ಕ್ರೈಬ್ ಬಟನ್ ಮಗ್ಲೇ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಇದೆ. ಆ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಪೇಜ್ ಬರ್ತೈತಿ. ಓಕೆ, ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.